ಡೆಲಿವರಿ ಬಾಯ್ ಇಂದ ಹೀರೋ ಆಕ್ಟಿಂಗ್ ಕ್ಲಾಸ್ ಅಂತ ಈಗ 90% ಹೀರೋ ಆಗಬೇಕು ಅನ್ನುವಂಥ ಕನಸನ್ನ ಕಂಡ್ಕೊಂಡು ಇಂಡಸ್ಟ್ರಿಗೆ ಬಂದಾಗ ಯಾಕಾದ್ರೂ ಬಂದ್ನೋ ನಂಗೆ ಬೇಕಿತ್ತ ಇದು ಅಂತ ಅನ್ಸಿರೋದು ಇದೆಯಾ? ಎಂತೆಂಥ ಸ್ಟಾರ್ ಕಾಸ್ಟ್ ಇರೋ ಮಕ್ಕಳುಗಳೇ ಏನು ಮಾಡೋಕ್ಕಾಗ್ತಿಲ್ಲ. ಪರ್ಸನಲ್ ಇನ್ಸಿಡೆಂಟ್ಸ್ ನೆನಪಾಗಿನೋ ಸೆಟ್ಟಲ್ಲಿ ಅಥವಾ ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ಹತ್ತಿರುವಂಥ ಘಟನೆಗಳೇನಾದ್ರೂ ನಡೆದಿದೆಯಾ? ನಮ್ಮ ಅಮ್ಮಂಗೆ ಎದೆನೋ ಬಂದಿರುತ್ತೆ. ನನ್ನ ಟೈಮಲ್ಲಿ ಅರೆಸ್ಟ್ ಮಾಡ್ಬಿಟ್ಟಿರ್ತಾರೆ ಪೊಲೀಸರು. ಬ್ಯಾಕ್ ಸಪೋರ್ಟ್ ಇರಲೇಬೇಕು, ಇಲ್ಲಾಂದ್ರೆ ನಿಮಗೆ ಲಕ್ ಅನ್ನೋದಿರಬೇಕು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಐರಾ ಟಿವಿ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಮಾಡೆಲ್, ಯುವ ನಟ ಹಾಗೂ ಇನ್ಫ್ಲುಯೆನ್ಸರ್ ಆಗಿರುವಂತಹ ಯಶವಂತ್ ಅವರು. ಇವರು ಈಗ ಆಲ್ರೆಡಿ ರಿವೆಂಜ್, ಪಾಲಿಟಿಕ್ಸ್ ಕಲ್ಯಾಣ ಹಾಗೂ ನಾಗವಲ್ಲಿ ಬಂಗ್ಲೆ ಮತ್ತು ಮುಂತಾದ ಮೂವಿಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಹಾಗೆ ಗಟ್ಟಿಮೇಳ, ಶಾಂತಂ ಪಾಪಂ, ಇನ್ನು ಸಾಕಷ್ಟು ಸೀರಿಯಲ್ಸ್ ಅಲ್ಲಿ ಸಹ ಆಕ್ಟ್ ಮಾಡಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಯಶವಂತ್ ಅವರೇ, ವೆಲ್ಕಮ್. ಸೊ ನಿಮ್ ಬಗ್ಗೆ ಮೊದಲನೇದಾಗಿ ಒಂದು ಪುಟ್ಟ ಪರಿಚಯ, ಲೈಕ್ ನೀವು ಹುಟ್ಟಿದೂರು, ಎಲ್ಲಿಂದ ಬಂದಿದ್ದೀರಾ, ಏನು ಅಂದ್ರೆ ಸಣ್ಣದ ಒಂದು ಪರಿಚಯ ಮಾಡ್ಕೊಡಿ. ನಮ್ಮ ಹುಟ್ಟಿದೂರು ನಂಜನಗೂಡು. ನಾನು ಆಲ್ಮೋಸ್ಟ್ ಒಂದು 7-8 years ಇಂದ ಇಂಡಸ್ಟ್ರಿಯಲ್ ಇದ್ದೀನಿ. ಓಕೆ. ಅವಾಗಿಂದ ಆರ್ಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಈಗೀಗ ನೆರವೇರ್ತಾ ಇದೆ. ಓಕೆ, ಆರ್ಟಿಸ್ಟ್ ಆಗ್ಬೇಕು ಅನ್ನುವಂತಹ ಕನಸು ಯಾವಾಗ ಬಂದಿದ್ದು? ಏನಾದ್ರೂ ಒಂದು ರೀಸನ್? ಇವಾಗ ಫಾರ್ ಎಕ್ಸಾಂಪಲ್ ಯಶವಂತ್ ಲೈಕ್ ಯಶ್ ಸರ್ನ ತಗೊಂಡ್ರೆ, ಸೊ ಅವರು ಆರ್ಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡು ಹೀರೋ ಆಗ್ಬೇಕು ಅಂತ ಊರು ಬಿಟ್ಟು ಊರಿಗೆ ಬಂದು ಮೆಜೆಸ್ಟಿಕ್ ಅಲ್ಲೆಲ್ಲ ಮಲ್ಕೊಂಡು ಆ ತರದೆಲ್ಲ ಒಂದು ಘಟನೆಗಳು. ಸೊ ನಿಮ್ ಲೈಫ್ ಆ ತರದೇನಾದ್ರೂ ಇದೆಯಾ? ನಮ್ ಲೈಫಲ್ಲಿ ಏನು ಅಂತಂದ್ರೆ, ನಮ್ಮ ತಾತ ಒಬ್ರು ಇದ್ರು, ಮೈಸೂರು ತಾತ ಅಂತಾನೆ ಕರಿತೀವಿ ಅವ್ರನ್ನ. ಅವರು ಯಾವಾಗ್ಲೂನು ನಮ್ ರಿಲೇಟಿವ್ ಒಬ್ರು ಇದ್ದಾರೆ ಆರ್ಟಿಸ್ಟ್, ಅವ್ರನ್ನ ಹೋಲ್ಸಿ ನಮ್ಗೆ ಹೇಳ್ತಾ ಇದ್ರು. ಅದು ಒಂಥರ ಚಿಕ್ಕ ವಯಸ್ಸಿಂದಾನೇ ಫೀಡ್ ಆಗ್ತಾ ಬರ್ತಾ ಇತ್ತು. ಆಮೇಲೆ ನಮ್ಮ ಅಮ್ಮಂಗ್ ಸಿಕ್ಕಾಪಟ್ಟೆ ಆಸೆ ಇತ್ತು, ನಾವು ಟಿವಿಲಿ ಬರ್ಬೇಕು, ಕಾಣಿಸ್ಕೊಬೇಕು ಅಂತ. ಅವಾಗ ಇದು ಮೇನ್ ರೀಸನ್ ಬಂದು ನಮ್ಮ ಅಮ್ಮನೇ. ಫಸ್ಟ್ ಮೂವಿ ಅಂತ ಮಾಡಕ್ ಹೋದ್ವಲ್ಲ, ಅದು ಆಡಿಷನ್ಸ್ ಹೋಗೋದಾಗ್ಲಿ, ಅಂದ್ರೆ ನಮ್ಗೆ ಗೊತ್ತಿರಲ್ವಲ್ಲ, ಈಗ ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಗೊತ್ತಾ, ನಟ ನಟಿಯರಾಗಬೇಕೆ ಸಂಪರ್ಕಿಸಿ ಅಂತದಕ್ಕೆ ಹೋಗಿ, ಅವಾಗ ಅಲ್ಲಿಂದಾನೆ ಕೆರಿಯರ್ ಸ್ಟಾರ್ಟ್ ಆಗಿದ್ದು. ಬಟ್ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಮೋಸಗಳಾಯ್ತು, ಗೊತ್ತಿರುತ್ತಲ್ಲ. ಒಟ್ನಲ್ಲಿ ಇದು ಸ್ಟಾರ್ಟ್ ಆಗಿದ್ದು ನಮ್ಮ ಅಮ್ಮನಿಂದ. ಓಕೆ, ಸೊ ನೀವು ಹೇಳಿದ್ರೆ ಆಕ್ಟಿಂಗ್ ಕ್ಲಾಸ್ ಅಂತ, ಅದ್ರ ಬಗ್ಗೆ ಎಲ್ಲ ನೋಡಿದೀರಾ ಅಂತ ಹೇಳಿ. ಸೊ ಯಶವಂತ್ ಅವರು ಆಕ್ಟಿಂಗ್ ಕ್ಲಾಸ್ ಹೋಗಿ ಆಕ್ಟಿಂಗ್ ಕಲ್ತು ಬಂದಿದ್ದ ಹೇಗೆ? ಆಕ್ಟಿಂಗ್ ಕ್ಲಾಸ್ಗೆ ಕಲಿಯಕಂತ ಹೋಗಿದ್ದು, ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅದ್ರಲ್ಲಿ ಆಕ್ಟಿಂಗ್ ಕ್ಲಾಸ್ ಅಂತ ಈಗ 90% ಟ್ರೂ ಇರುತ್ತೆ, 10% ಇದಿರುತ್ತಲ್ಲ, ನಾವು ಆ 10% ಅಲ್ಲಿ ಸಿಗಾಕೊಂಡಿದ್ವಿ. ಸೊ ಅದಕ್ಕೆ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ಲಿಲ್ಲ. ಕೊನೆಗೂ ನಾವು ಇದು ನಮ್ಗಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಅದಾದ್ಮೇಲೆ ಹೋಗ್ತಾ ನಾವೇ ಪ್ರಾಕ್ಟೀಸ್ ಮಾಡೋದು, ನಾವೇ ನೋಡಿ ಇಮಿಟೇಟ್ ಮಾಡೋದು, ಕಲ್ತ್ಕೊಳ್ಳೋದು, ಹಂಗಾಗಿ ಕಲ್ತ್ಕೊಂಡು ಈಗ ಆಕ್ಟಿಂಗ್ ಕಲ್ತಿರೋದು. ಆಕ್ಟಿಂಗ್ ಕ್ಲಾಸ್ಗೆ ಎಲ್ಲೂ ಜಾಯ್ನ್ ಆಗಿಲ್ಲ. ಓಕೆ, ಸೊ ನೀವು ರಿವೆಂಜ್ ಅನ್ನುವಂತ ಸಿನಿಮಾ ಮಾಡೋದಕ್ಕಿಂತ ಮುಂಚೆ, ಸೊ ಯೂಶಲಿ ಎಲ್ಲರೂ ಶಾರ್ಟ್ ಫಿಲಿಮ್ಸ್ ಅದು ಆ ತರದೆಲ್ಲ ಮಾಡ್ತಾರೆ. ಸೊ ನೀವು ಆ ರೀತಿ ಯಾವ್ದಾದ್ರು ಶಾರ್ಟ್ ಫಿಲಿಮ್ಸ್ ಆಲ್ಬಮ್ಸ್ ಮಾಡಿ ಬಂದಿದ್ದ, ಅಥವಾ ರಿವೆಂಜ್ ಸಿನಿಮಾ ಆಪರ್ಚುನಿಟಿ ಹೇಗೆ ಸಿಕ್ತು ನಿಮ್ಗೆ? ಫಸ್ಟ್ ಆಕ್ಚುಲಿ ನಾನು ಕಾಲೇಜ್ ಹೋಗ್ಬೇಕಾದ್ರೆ ನನ್ಗೆ ಆಸೆ ಇತ್ತು ಇದೆಲ್ಲ ಇಂಡಸ್ಟ್ರಿಗೆ ಬರ್ಬೇಕು ಅಂತ. ಆಗ ನಮ್ಗೆ ಅದೇ ಹೇಳಿದ್ನಲ್ಲ, ಈಗ ಟಿವಿ ಚಾನಲ್ ಹಿಂಗ್ ಬರುತ್ತೆ ಅಂತ, ಅಂತದಕ್ಕೆ ಹೋಗಿದ್ವಿ. ಅಲ್ಲಿ ನಮಗ್ ಗೊತ್ತಿರಲ್ವಲ್ಲ, ಫೋಟೋ ಶೂಟ್ಗೆನೆ 20,000 ಕೇಳಿದ್ರು ಆ ಟೈಮಲ್ಲಿ. ಅಂದ್ರೆ ನಾವು PUC ಇರೋ ಟೈಮಲ್ಲಿ ಫೋಟೋ ಶೂಟ್ಗೆನೆ 20,000 ಕೇಳಿದ್ರು. ನಮ್ಗೆ ಫಸ್ಟ್ ಲಾಸ್ ಅಲ್ಲೇ ಆಗಿದ್ದು. ನಮ್ಮಮ್ಮ ಅಲ್ಲಿ ಇಲ್ಲಿ ಸಾಲ ಮಾಡಿ ಕೊಟ್ಟಿದ್ರು, ಈಗ ನಾವು ಗೊತ್ತಲ್ಲ ಮಿಡಲ್ ಕ್ಲಾಸ್, ಸಾಲ ಮಾಡಿ ಕೊಟ್ಟಿದ್ರು. ಅಲ್ಲೋದ್ವಿ, ಅಲ್ಲಿ ಮೋಸ ಆಯ್ತು. ಫಿಲಮ್ ಮಾಡ್ತೀನಿ ಅಂತ ಹೇಳಿದ್ರು, ಆಮೇಲೆ ಆ ಫಿಲಮು ಮಾಡ್ಲಿಲ್ಲ. ಒಟ್ಟೊಟ್ಟಿಗೆ 3 ಫಿಲಮ್ ಅನೌನ್ಸ್ ಮಾಡ್ಬಿಟ್ರು. ಸುಕ್ಕ ಅಂತೆ, ರಕ್ತರಾತ್ರಿ ಅಂತೆ, ಪ್ರೀತಿ ಮಾಯಿ ಹುಷಾರು ಅಂತ. ಅದ್ರ ಸಾಂಗು ರಿಲೀಸ್ ಮಾಡ್ಬಿಟ್ರು. ಅದ್ರಲ್ಲೂ ಮಾಡಿದೀನಿ, ಬಟ್ ಹೀರೋ ಅಲ್ಲ, ಅದರಲ್ಲಿ ಸೈಡ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದು. ಅಂದ್ರೆ ನಮಗ್ ಗೊತ್ತಿಲ್ವಲ್ಲ, ಏನೋ ಒಂದ್ ಕೊಟ್ರು, ಇದಕ್ಕೂ ನಿಂತ್ಕೋ ಅದಕ್ಕೂ ನಿಂತ್ಕೋ ಎಲ್ಲದಕ್ಕೂ ನಿಲ್ಸಿದ್ರು. ನಮಗ್ ಗೊತ್ತಿರ್ಲಿಲ್ಲ, ಅದನ್ನೇ ಆಕ್ಟಿಂಗ್ ಅಂತ ಅನ್ಕೊಂಡಿದ್ವಿ. ಅದಾದ್ಮೇಲೆ ಅದು ಇದು ವರ್ಕ್ ಆಗಲ್ಲ ಅಂತ ಗೊತ್ತಾಯ್ತು, ಸುಮ್ನಾಗಿದ್ವಿ. ಆಮೇಲಿಂದ ಆಂಕರಿಂಗ್ಗೆ ಏನಾಯ್ತು, ನನ್ ಬರ್ತಡೇ ದಿನ ನಮ್ಮಮ್ಮ ಕಾಲ್ ಮಾಡಿದ್ರು. ಈಗ ಮಾಮೂಲಿ ಆಂಕರ್ಸ್ ಕಾಲ್ ಮಾಡಿ ವಿಶ್ ಮಾಡ್ಸೋದು ಅದೆಲ್ಲ ಕಾಮನ್ ಇತ್ತಲ್ಲ ಮುಂಚೆ, ಉದಯ ಟಿವಿ ಕಾಲ್ ಮಾಡೋದು ಅದೆಲ್ಲ. ಆ ತರ ಒಂದ್ ಶಂಭೋ ಚಾನಲ್ ಅಂತ ಇತ್ತು, ಅದಕ್ಕೆ ಕಾಲ್ ಮಾಡಿಸಿ ನನಗ್ ವಿಶ್ ಮಾಡ್ಸಕ್ ನಮ್ಮ ಅಮ್ಮ ಇದ್ ಮಾಡಿದ್ರು. ಆ ಟೈಮಲ್ಲಿ ನಾನು ಹಂಗೋ ಹಿಂಗೋ ಇದ್ದೆ, ಸಾಂಗ್ ಎಲ್ಲ ಇದ್ದೆ ಅಲ್ಲ ಎಷ್ಟು.
ಆ ಸಾಂಗು ಮತ್ತೆ ಬಹದ್ದೂರ್ ಫಿಲಮ್ದು ಡೈಲಾಗ್ಗಳು ಎಲ್ಲ ಕಂಟಿನ್ಯೂಸ್ ಆಗಿ ಇದ್ ಮಾಡಿದೆ. ಆ ಚಾನಲ್ ಇಂದಾನೆ ಕಾಲ್ ಮಾಡ್ಬಿಟ್ಟು ನಮ್ ಚಾನಲ್ ಅಲ್ಲಿ ಆಂಕರಿಂಗ್ ಮಾಡ್ತೀರಾ ಅಂತ ಕೇಳಿದ್ರು. ಸೂಪರ್. ಸೊ ನನ್ಗೆ ಖುಷಿ ಆಗೋಯ್ತು, ಏನು ಒಂದ್ ಕಾಲ್ ಈಗ ಸಿಕ್ಬಿಡ್ತ ಅಂತ. ಆಮೇಲೆ ಹೋಗಿ ಜಯನಗರಲ್ಲಿ ಇಂಟರ್ವ್ಯೂ ಇದ್ ಮಾಡಿದೆ. ಸರಿ ಓಕೆ ನೀವು ಆಂಕರಿಂಗ್ ಮಾಡಿ ಅಂತಂದ್ರು. ಅವಾಗ ಕಾಲೇಜ್ ಮುಗಿಸ್ಕೊಂಡು ಅದ್ ಮಾಡ್ತಾ ಇದ್ದೆ, ಆಂಕರಿಂಗ್ ಮಾಡ್ತಾ ಇದ್ದೆ. ಡೈಲಿ ಒಂದು 1 or 2 hours ಶೋಸ್ ಮಾಡ್ತಿದ್ದೆ. ಅದಾದ್ಮೇಲೆ ಹಂಗೆ ಬರ್ತಾ ಸಂಭ್ರಮ ಟಿವಿಲಿ ಚಾನ್ಸ್ ಸಿಕ್ತು. ಅದಾದ್ಮೇಲೆ ಇಂಚಾರ ಟಿವಿಲಿ ಚಾನ್ಸ್ ಸಿಕ್ತು. ಆಂಕರಿಂಗ್ ಮಾಡ್ಕೊಂಡು ಆಮೇಲೆ ಹಂಗೆ ಹೋಗ್ತಾ ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡೆ. ಅಲ್ಲಿ ಮಾಡ್ಲಿಂಗ್ ಇಂದ ಪರಿಚಯ ಆಯ್ತು. ಮಾಡ್ಲಿಂಗ್ ಸರ್ ಒಬ್ರು ಸಿಕ್ಕಿದ್ರು, ನೀನ್ ಯಾಕೆ ಮಾಡ್ಲಿಂಗ್ ಮಾಡ್ಬಾರ್ದು, ಚೆನ್ನಾಗಿದ್ಯಾ ಹಂಗೆ ಅಂತಂದ್ರು. ಅಲ್ಲಿ ಸಿಕ್ತು. ಅದಾದ್ಮೇಲೆ ನನ್ಗೆ ಇದು ಆಕ್ಟಿಂಗ್ ಫೀಲ್ಡ್ ಎಲ್ಲ ಇತ್ತಲ್ಲ, ಹೆಂಗೆ ಹೋದ್ರು ಸುತ್ತಿ ಬೆಳೆಸ್ಕೊಂಡು ಇದೇ ಫೀಲ್ಡ್ಗೆ ಬರ್ತಾ ಇದ್ದೆ. ಆಮೇಲೆ ಮಾಡ್ಲಿಂಗ್ ಮಾಡಿದೆ. ಅವಾಗ್ಲೂ ಮಾಡಿದೆ 2019 ಅಲ್ಲಿ ಮಾಡಿದ್ದೆ. ತಿರ್ಗಾ ಗ್ಯಾಪ್ ಕೊಟ್ಟಿ ಏನಾದ್ರು ಫಿಸಿಕ್ ಎಲ್ಲ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡು ಮಾಡೋಣ ಅಂತ ರೀಸೆಂಟ್ ಆಗಿ ಈಗ 2025 ಮಾಡಿದ್ದು. ಅದಕ್ಕೂ ಮುಂಚೆ ಇದ್ ಮಾಡಿದ್ದೆ. ಬಟ್ ಅದಾದ್ಮೇಲೆ ನಾನು ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡೋದ್ ಶುರು ಮಾಡಿದ್ನಲ್ಲ, ಪ್ರತಿಯೊಂದು ಆಡಿಷನ್ಸ್ ಎಲ್ಲಿ ಕರೆದ್ರು ಹೋಗ್ತಿದ್ದೆ. ಕೆಲವೊಂದ್ ಕಡೆ ದುಡ್ಡು ಕೇಳ್ತಾರೆ ಆಡಿಷನ್ಸ್ ಅಲ್ಲಿ, ಅದೆಲ್ಲ ಫೇಕು, ನಮಗ್ ಗೊತ್ತಿರಲ್ವಲ್ಲ. ಅದಕ್ಕೂ ಒಂದ್ 200 ರೂಪಾಯಿ ಕೇಳ್ತಾರೆ, ನಾವು ಏನ್ 200 ರೂಪಾಯಿ ತಾನೆ ಅಂತ ಕೊಟ್ಬಿಡ್ತೀವಿ. ಆಮೇಲೆ ಗೊತ್ತಾಯ್ತು ರಿಯಲ್ ಆಡಿಷನ್ಸ್ ಹಂಗ್ ನಡೆಯಲ್ಲ ಅಂತ. ಆಮೇಲೆ ಆಡಿಷನ್ಸ್ ಅಲ್ಲಿ ಹೆಂಗ್ ನಡೀತದೆ ಅಂತ ಗೊತ್ತಾಯ್ತು. ಯಾವ್ದು ಜೆನ್ಯೂನ್ ಅನ್ಸುತ್ತೆ ಆ ಆಡಿಷನ್ಸ್ ಮಾತ್ರ ಅಟೆಂಡ್ ಮಾಡ್ತಿದ್ದೆ. ಹಂಗೆ ಫಸ್ಟ್ ಆಡಿಷನ್ ಅಲ್ಲಿ ಸಿಕ್ಕಿದ್ದು ರಿವೆಂಜ್ ಮೂವಿ. ಅದು ಆಲ್ಮೋಸ್ಟ್ ಒಂದು 3 years ಆಗೋಯ್ತು. ಅಂದ್ರೆ ಸ್ಟಾರ್ಟಿಂಗ್ ಮಾಡಿದ್ರು ಮೂವಿ, ಆಮೇಲೆ ನಿಂತೋಯ್ತು. ಹೀರೋಯಿನ್ ಮಧ್ಯದಲ್ಲಿ ಹೋಗ್ಬಿಟ್ರು ಅಂತ, ನಾ ಮಾಡಲ್ಲ ಅಂತ ಹೋಗ್ಬಿಟ್ರು. ಅದಾದ್ಮೇಲೆ ಅದೇ ಡೈರೆಕ್ಟರ್ ತಿರ್ಗಾ ಏನೋ ಸ್ಟೋರಿ ಎಲ್ಲ ಮಾಡರ್ನೈಸ್ ಮಾಡಿ ಚೇಂಜ್ ಮಾಡಿ ತಿರ್ಗಾ ಆ ಮೂವಿ ಕೊನೆಗೆ ಹೆಂಗೋ ಕಂಪ್ಲೀಟ್ ಮಾಡಿ 2019 ಅಲ್ಲಿ ರಿಲೀಸ್ ಮಾಡಿದ್ರು ಫಸ್ಟ್ ಮೂವಿ. ಅದಾದ್ಮೇಲೆ ಇಷ್ಟಿಷ್ಟು ವರ್ಷ ಗ್ಯಾಪ್ ಆದ್ರೆ ಆಗಲ್ಲ. ನಾನಾಗ ಮೆಟ್ ಪ್ಲೇಸ್ ಅಲ್ಲಿ ಕೆಲಸ ಮಾಡ್ಕೊಂಡೇ ಮಾಡ್ತಿದ್ದೆ, ಪಾರ್ಟ್ ಟೈಮ್ ಆಗಿ ಕಾಲೇಜ್ಗೆ ಹೋಗ್ಕೊಂಡು ಅದು ಮಾಡ್ಕೊಂಡು ಮಾಡ್ತಿದ್ದೆ. ಅವಾಗ ಆ ಮೂವಿ ಸಿಕ್ತು. ಅದಾದ್ಮೇಲೆ ಗ್ಯಾಪ್ ಆಗೋಯ್ತು. ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು, ಒಂದು 1 month ಶೂಟಿಂಗ್ ಮಾಡಿದ್ರು. ಆಮೇಲೆ ಗ್ಯಾಪ್ ಕೊಟ್ರು. ತಿರ್ಗಾ ಈ ತರ ಒಂದ್ 15 ದಿನ 20 ದಿನ ಶೃಂಗೇರಿ ಶೂಟಿಂಗ್ ಇರುತ್ತೆ, ಬಂದ್ಬಿಡ್ಬೇಕು ಅಂತಂದ್ರು. ಫಸ್ಟ್ ಮೂವಿ ಹೀರೋ ಆಗಿ ಚಾನ್ಸ್ ಸಿಕ್ಕೈತೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನಮ್ಮ ಅಮ್ಮನ್ ಕೇಳ್ದೆ, ಸರಿ ಆಯ್ತು ಹೋಗು, ಹೆಂಗೋ ನೋಡ್ಕೊಳ್ಳೋಣ, ಏನೋ ಸಾಲಾಗಿಲ್ಲ ಎಲ್ಲ ಇರುತ್ತಲ್ಲ, ನಾನು ಹೆಂಗೋ ನೋಡ್ಕೊಂತೀನಿ ಹೋಗು ಅಂತ ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಹೋಗ್ಬಿಟ್ಟೆ. ಹೋಗಿ ಒಂದ್ 10 ದಿನಕ್ಕೆ ಕೆಲ್ಸದಿಂದ ತೆಗ್ದೆ ಅಂತ ಮೆಸೇಜ್ ಬಂದ್ಬಿಟ್ಟು ಮೆಟ್ ಪ್ಲೇಸ್ ಇಂದ ಕೆಲ್ಸದಿಂದ ತೆಗೆದ್ಬಿಟ್ರು. ಹೋಗ್ಲಿ ಶೂಟಿಂಗ್ ಆದ್ರೂ ಕಂಪ್ಲೀಟ್ ಮಾಡ್ಕೊಂಡ್ ಬರೋಣ ಅಂತ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದೆ. ಅದಾದ್ಮೇಲೆ ಬಂದ್ರೆ ಕೆಲ್ಸ ಇಲ್ಲ, ಮೂವಿ ರಿಲೀಸ್ ಆಗೋದು ಇನ್ನ ಲೇಟು, ಬರೀ ಶೂಟಿಂಗ್ ಕಂಪ್ಲೀಟ್ ಆಗಿರೋದು. ಆಗ ಏನ್ ಮಾಡೋದು ಗೊತ್ತಿಲ್ಲದೆ ಈ ಸ್ವಿಗ್ಗಿ ಝೊಮ್ಯಾಟೊ ಅದು ಇದು ಎಲ್ಲ ಮಾಡ್ತಿದ್ದೆ ಆ ಟೈಮಿಂದನು. ಅದೇ ಇದು ಮೆಟ್ ಪ್ಲಸ್ ಕೆಲ್ಸಕ್ಕೆ ಹೋಯ್ತಲ್ಲ, ಇನ್ ಪಾರ್ಟ್ ಟೈಮು ಬೇರೆ ಯಾವ್ದು ಒಳ್ಳೆ ಸಂಬಳ ಸಿಗಲ್ಲ. ಅದಕ್ಕೆ ಆ ಟೈಮಲ್ಲಿ ಏನ್ ಮಾಡಿದೆ, ಕಾಲೇಜಿಂದ ಮುಗಿಸ್ಕೊಂಡ್ ಬಂದಿದ ತಕ್ಷಣ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ದೆ. ಸ್ವಲ್ಪ ದಿನ ಅಮೆಝಾನ್ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡ್ತಿದ್ದೆ. ಅದಾದ್ಮೇಲೆ ಇನ್ ನಮ್ ಕೈಲಿ ಆಗಲ್ಲ ಇದು ಇಂಡಸ್ಟ್ರಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಒಂದು ಇದು HDB ಅಂತ ಒಂದು ಕಂಪ್ನಿ ಇದೆ, ಫೈನಾನ್ಸ್ ಕಂಪ್ನಿ, ಅದಕ್ಕೆ ಜಾಯ್ನ್ ಆದೆ. ಪೂರ್ವಿಕಾ ಸಂಗೀತ ಮೊಬೈಲ್ಸ್ ಅಲ್ಲಿ ಅಲ್ಲಿ ಲೋನ್ ಮಾಡ್ಕೊಡೋದು, ಮೊಬೈಲ್ ಲೋನ್, ಅದಕ್ಕೆ ಸೇರ್ಕೊಂಡಿದ್ದೆ. ಅವಾಗ ಮೂವಿ ರಿಲೀಸ್ ಆಯ್ತು. ಸರಿ ಆಯ್ತು ಅಂತ ಅನ್ಕೊಂಡು ಮೂವಿ ರಿಲೀಸ್ ಆಯ್ತು, ಹೋಗ್ ಬಂದ್ವಿ, ಖುಷಿ ಆಯ್ತು. ಅದಾದ್ಮೇಲೆ ತಿರ್ಗಾ ಅಟ್ರಾಕ್ಟ್ ಆಗ್ತಿರತ್ತಲ್ಲ, ತಿರ್ಗಾ ಏನಾದ್ರು ಮಾಡ್ಬೇಕು, ಇಷ್ಟು ಮಾಡಿದೀವಿ, ಇಷ್ಟು ದೂರ ಇನ್ನೊಂಚೂರು ಮುಂದಕ್ಕೆ ಹೋಗ್ಬಿಟ್ರೆ ಏನಾರು ಆಗುತ್ತೆ ಅನ್ನೋದೊಂದು ಆಸೆ ಇತ್ತು. ಅವಾಗ ಸೀರಿಯಲ್ಸ್ ಟ್ರೈ ಮಾಡು, ನಿಂಗೆ ಕಂಟಿನ್ಯೂಸ್ ಇರಲ್ಲ, ನಿನ್ ಕೆಲ್ಸಕ್ಕೂ ಬಿಡೋಂಗ್ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಹೇಳಿದ್ರು ಗೊತ್ತಿರೋದು. ಇದು ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಅವಾಗಿಂದ ಸೀರಿಯಲ್ಸ್ ಟ್ರೈ ಮಾಡಕ್ ಶುರು ಮಾಡಿದೆ. ಅವಾಗ ಫಸ್ಟ್ ಸಿಕ್ಕಿದ್ದೆ ಗಟ್ಟಿಮೇಳ ಸೀರಿಯಲ್. ಗಟ್ಟಿಮೇಳ ಸೀರಿಯಲ್ ಸಿಕ್ತು, ಅದ್ರಲ್ಲಿ 1 week ಏನೋ ಕ್ಯಾರೆಕ್ಟರ್ ಸಿಕ್ತು, ಬಟ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಅದಾದ್ಮೇಲೆ ಅದ್ರಲ್ಲೂ ಚೆನ್ನಾಗಿ ರೆಕಗ್ನೈಸೇಷನ್ ಸಿಕ್ತು. ಲಾಕ್ಡೌನ್ ಟೈಮ್ ಬೇರೆ, ಎಲ್ಲೋದ್ರು ಗುರ್ಸೋರು ತರಕಾರಿ ತಗೊಳಕ್ ಹೋದ್ರು, ನೀವು ಗಟ್ಟಿಮೇಳದಲ್ಲಿ ಮಾಡಿದ್ರಲ್ಲ ಹಂಗನ್ನೋರು. ಅದಾದ್ಮೇಲೆ ಇಂತಿ ನಿಮ್ಮ ಆಶೆ ಸಿಕ್ತು. ಅದೇ ಈಗ ಬಿಗ್ ಬಾಸ್ ಗೆದ್ರಲ್ಲ ಕಾರ್ತಿಕ್, ಅವ್ರ ಜೊತೆ ಅವ್ರ ಫ್ರೆಂಡ್ ರೋಲ್ ಆಗಿ ಮಾಡಿದ್ದೆ 1.5 ವರ್ಷ. ಅದಾದ್ಮೇಲೆ ಈಗ ಲಕ್ಷ್ಮೀ ನಿವಾಸ ರೀಸೆಂಟ್ ಆಗಿ ಮಾಡಿದ್ದೆ. ಓಕೆ, ಸೊ ಡೆಲಿವರಿ ಬಾಯ್ ಇಂದ ಹೀರೋ, ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಿಮ್ಮ ಮಧ್ಯದಲ್ಲಿ ಇನ್ನೊಂದ್ ಬಿಟ್ಟೆ, ಆಟೋ ಓಡಿಸ್ದೆ. ಆಟೋ ಡ್ರೈವರ್ ಸಹ. ಆಟೋ ಡ್ರೈವರ್ ಕೂಡ. ಓಕೆ, ಸೊ ನೀವು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡುವಾಗ, ಬಿಕಾಸ್ ನೀವು ಹೇಳಿದ್ರಿ ಆಕ್ಟಿಂಗ್ ಸ್ಕೂಲ್ಗಂತ ಹೋದೆ ಬಟ್ ಅಲ್ಲಿ ಏನೂ ಅಷ್ಟು ಕಲ್ತಿಲ್ಲ ಅಂತ ಹೇಳಿ, ಕ್ಯಾಮ್ರಾ ಇರುತ್ತೆ, ಸೊ ದೊಡ್ಡ ಸೆಟ್, ಸೊ ಸಿನಿಮಾ ಅಂತಂದ್ರೆ ಅಫ್ಕೋರ್ಸ್ ಜಾಸ್ತಿ ಜನ ಇದ್ದೇ ಇರ್ತಾರೆ. ಮೊದಲನೇ ಸರಿ ಕ್ಯಾಮ್ರಾ ಫೇಸ್ ಮಾಡಿದಾಗ ನಿಮ್ ಮೈಂಡ್ ಅಲ್ಲಿ ಥಾಟ್ ಹೆಂಗಿತ್ತು, ಏನಿತ್ತು ಒಳಗಡೆ ಫೀಲ್?
ಇಲ್ಲ ಏನಾದ್ರೂ ಮಾಡ್ಲೇಬೇಕು, ಇಂಡಸ್ಟ್ರಿಯಲ್ಲಿ ನಾನು ಸ್ಟೇಬಲ್ ಆಗಿ ನಿಂತ್ಕೊಳ್ಳೇಬೇಕು. ಅಂದ್ರೆ ನನಗೆ ಬೇರೆ ಏನ್ ಕೆಲಸನೂ ಮಾಡಬಾರ್ದು, ಇಂಡಸ್ಟ್ರಿಯಲ್ಲೇ ಇರಬೇಕು, ಬರೀ ಆಕ್ಟಿಂಗ್ ಅಲ್ಲೇ 100% ಇನ್ವಾಲ್ವ್ ಆಗ್ಬೇಕು ಅಂತ ಆಸೆ ಇತ್ತು. ಬಟ್ ಆಸೆ ಇನ್ನ ಕಂಪ್ಲೀಟ್ ಆಗಿಲ್ಲ. ಈಗಲೂ ವರ್ಕ್ ಮಾಡ್ಕೊಂಡೆ ಇದನ್ನು ಮಾಡ್ತಾ ಇದೀನಿ. ಯಾಕೆಂದ್ರೆ ಈಗಿರೋ ಕಾಂಪಿಟೇಷನ್ಗೆ ನಾವು ಕಂಪ್ಲೀಟ್ ಆಗಿ ಬಿಟ್ಟು ಇಂಡಸ್ಟ್ರಿಯಲ್ಲಿ ಇರಕ್ ಆಗಲ್ಲ, ತುಂಬಾ ಕಷ್ಟ ಇದೆ. ಸೊ ನಿಮ್ಮ ಮೊದಲನೇ ಸಿನಿಮಾ ರಿಲೀಸ್ ಆಗುತ್ತೆ ರಿವೆಂಜ್ ಅಂತ ಹೇಳಿ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಟೈಮ್ ರಿಲೀಸ್ ಆಗುತ್ತೆ ಅಂತ, ಬಟ್ ರಿಲೀಸ್ ಆಯ್ತು. ನಾನು ಅವ್ರು ಮಾಡಿದ್ ಲೇಟ್ಗೆ ರಿಲೀಸ್ ಮಾಡಲ್ಲ ಅಂತ ಫಿಕ್ಸ್ ಆಗಿದ್ದೆ. ಸೊ ರಿಲೀಸ್ ಆಗುತ್ತೆ ಸಿನಿಮಾ. ಸೊ ಖಂಡಿತ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಹೀರೋ ಆಗಿ ಮಾಡಿರ್ತೀನಿ ಅಂತ ಅನ್ನುವಾಗ ಆಲ್ರೆಡಿ ಕಟ್ಔಟ್ ಇರುತ್ತೆ, ಫುಲ್ ಜನ ಇರ್ತಾರೆ, ಕ್ರೌಡ್ ಇರ್ತಾರೆ. ಸೊ ಹೆಂಗಿತ್ತು ನಿಮ್ಮ ಸಿನಿಮಾ ರಿಲೀಸ್ ಆದಾಗ? ಒಂದು ಫುಲ್ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ರಿಲೀಸ್ ಆಯ್ತು, ಇಲ್ಲಿ ನಮ್ಮ ಅಪ್ಪ ಅಮ್ಮ ಇಲ್ಲಿ ಹೋದ್ರು, ETM ಅಲ್ಲೋ ಅಲ್ಲೆಲ್ಲ ರಿಲೀಸ್ ಆಗಿತ್ತಲ್ಲ, ಅವ್ರು ಈ ತರ ಈ ಕಡೆ ಮಾಲ್ ಅಲ್ಲಿ ಹೋದ್ರು. ನಾನು ಪ್ರಮೋಷನ್ಸ್ ಹೋಗಿದ್ದೆ ಮಂಡ್ಯದಲ್ಲಿ, ಅದ್ರ ಪ್ರಮೋಷನ್, ಮೂವಿ ಪ್ರಮೋಷನ್ ಮುಗಿಸ್ಕೊಂಡು ಮೈಸೂರ್ಗೆ ಹೋದೆ. ಅಲ್ಲಿರೋ ಫ್ರೆಂಡ್ಸ್ ಬಂದಿದ್ರು, ಮತ್ತೆ ನಾವು ಶೂಟಿಂಗ್ ಮಾಡಿದ್ವಲ್ಲ ಗದ್ಗೆ ಅಂತ, ಅವರು ಅಲ್ಲಿರೋ ಜನಗಳು ಬಂದಿದ್ರು, ಮತ್ತೆ ನಮ್ ರಿಲೇಟಿವ್ಸ್ ಬಂದಿದ್ರು, ನಮ್ ಫ್ರೆಂಡ್ಸ್ ಬಂದಿದ್ರು. ತುಂಬಾ ಖುಷಿ ಆಯ್ತು. ನಮ್ ಲೈಫ್ ಅಲ್ಲಿ ಹ್ಯಾಪಿಯೆಸ್ಟ್ ಮೂಮೆಂಟ್. ನಾನು ಆಲ್ರೆಡಿ ಸಕ್ಸಸ್ ಸಿಕ್ಬಿಡ್ತು ಅನ್ಕೊಂಡೆ, ಅದಾದ್ಮೇಲೆ ಅನ್ಸ್ತು ಅದ್ ಜಸ್ಟ್ ಒಂದು ಸ್ಟೆಪ್ ಅಷ್ಟೇ ಅಂತ. ಬಟ್ ತುಂಬಾ ಖುಷಿ ಆಗಿತ್ತು ಫಸ್ಟ್ ಮೂವಿ ರಿಲೀಸ್ ಆದಾಗ. ಓಕೆ, ನಿಮ್ದು ಸೆಕೆಂಡ್ ಮೂವಿ ಪಾಲಿಟಿಕ್ಸ್ ಕಲ್ಯಾಣ, ಸಾಕಷ್ಟು ಸ್ಟಾರ್ ಕಾಸ್ಟ್ ಇದ್ದಂತ ಮೂವಿ, ತುಂಬಾ ಜನ ಇದ್ದಾರೆ ನೋಡಿದೀವಿ, ಅಂಡ್ ಒಳ್ಳೆ ರಿವ್ಯೂಸ್ ಕೂಡ ಇತ್ತು ಸಿನಿಮಾಗೆ ಆಕ್ಚುಲಿ. ಸೊ ಆ ಸಿನಿಮಾ ನಿಮಗೆ ಆಪರ್ಚುನಿಟಿ ಬಂದಾಗ ಅಂಡ್ ಅದ್ರಲ್ಲಿ ನೀವು ಆಕ್ಟ್ ಮಾಡಿದಾಗ, ಸೊ ನಿಮ್ಗೆ ಹೇಳ್ತಿದ್ರಿ ನೀವು ಆಲ್ರೆಡಿ ಹೀರೋ ಆಗಿನೇ ಇರ್ಬೇಕು ಅನ್ನೋವಂಥದ್ದು. ಆ ಸಿನಿಮಾ ಆಪರ್ಚುನಿಟಿ ಬಂದಾಗ ಲೈಕ್ ನಿಮ್ಮ ಮೈಂಡ್ ಸೆಟ್ ಏನಿತ್ತು ಅಂಡ್ ಅದನ್ನ ನೀವು ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಂಡು? ಬಿಕಾಸ್ ಲಾಂಗ್ ಗ್ಯಾಪ್ ಆಗಿತ್ತು, ರಿವೆಂಜ್ ಪಾಲಿಟಿಕ್ಸ್ ಕಲ್ಲಿ ತುಂಬಾ ಗ್ಯಾಪ್ ಇತ್ತು. ಸೊ ಏನ್ ಮಾಡ್ತಿದ್ದೆ ಆ ಟೈಮ್ ಅಲ್ಲಿ? ನಾನು ಮೂವಿ ಮಾಡೋದೇ ಬೇಡ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ನಾನ್ ಬರೀ ಮಾಡಿದ್ರೆ ಈ ತರ ಸೀರಿಯಸ್ ಮಾಡ್ಕೊಂಡು ಹೋಗೋಣ, ಕೆಲ್ಸಕ್ಕೆ ಪ್ರಾಬ್ಲಮ್ ಆಗೋದ್ ಬೇಡ. ಯಾಕಂದ್ರೆ ಕಮಿಟ್ಮೆಂಟ್ಸ್ ಅಷ್ಟೇ ಇಂಪಾರ್ಟೆಂಟ್. ಈಗ ನಮಗ್ ಸಕ್ಸಸ್ ಎಷ್ಟು ಇಂಪಾರ್ಟೆಂಟ್, ಈ ಮಿಡಲ್ ಕ್ಲಾಸ್ ಹುಡುಗರಿಗೆ ಅದೇ ಪ್ರಾಬ್ಲಮ್. ನಮ್ ಕನ್ಸ್ ಇರುತ್ತೆ, ನಮ್ ಕನ್ಸ್ ಕಡೆ ಹೋಗ್ಬಿಟ್ರೆ ಫ್ಯಾಮಿಲಿನ ಮೇಂಟೈನ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ದೆ, ಮೂವೀಸ್ ಬೇಡ ಅಂತ ಡಿಸೈಡ್ ಆಗಿದೆ. ಬಟ್ ಆ ಟೈಮಲ್ಲಿ ನನ್ನ ಫ್ರೆಂಡ್ ಪ್ರಭು ಅಂತ ಒಬ್ಬ ಇದ್ದ, ಅವನು ಸ್ಕ್ರಿಪ್ಟ್ ರೈಟರ್ ಒಂದ್ ಸ್ವಲ್ಪ ಟೈಮ್. ಅವ್ರಿಗೆ ಹೇಳಿದ್ನಂತೆ ಈ ತರ ಇವ್ನು ಇದಾನೆ, ಚೆನ್ನಾಗ್ ಮಾಡ್ತಾನೆ ಅಂತ. ಅವ್ರು ಫೋಟೋ ತೋರಿಸಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ದಾರೆ ಡೈರೆಕ್ಟರ್ ನಮ್ ಸರ್, ಕವಿರಾಜೇಶ್ ಸರ್. ಅದಾದ್ಮೇಲೆ ಸರಿ ಆಯ್ತು, ನೋಡೋಣ, ಹೋಗ್ ನೋಡೋದ, ಸೆಲೆಕ್ಟ್ ಆದಾಗ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ಹೋಗಿದ್ದೆ. ಅಲ್ಲಿ ಹೋದೆ, ನೀವು ಸೆಲೆಕ್ಟ್ ಆಗಿದ್ದೀರಾ, ಮಾಡ್ತೀರಾ ಅಂತಂದ್ರು. ಸರ್ ಅದೇ ಸರ್ ಈಗ ಮೂವೀಸ್ ಬಿಟ್ಟಿದೀನಿ ಅಂತಂದೆ. ಅದಕ್ಕೆ ಏನಿಲ್ಲ, ನೀವು 1 ವೀಕ್ ನಂಗೆ ಕಾಲ್ ಶೀಟ್ ಕೊಡಿ ಸಾಕು ಅಂತಂದ್ರು. ನಾನು 1 ವೀಕ್ ಅಲ್ಲಿ ಮೂವಿ ಮಾಡ್ತಾರ ಅಂತ ಅನ್ಕೊಂಡು ನಾನ್ ಶಾಕ್ ಆಗಿದ್ದೆ. ಆಮೇಲೆ 1 ವೀಕ್ ತಾನೆ, ಏನೋ ಒಂದು ನಮ್ಮ ಅಜ್ಜಿ ಸತ್ತದ್ರು, ತಾತ ಸತ್ತದ್ರು ಅಂತ ಕೆಲಸ ಹೇಳ್ಬಿಟ್ರೆ ಹೋಗ್ಬೋದಲ್ವಾ, ಆ ತರ ಪ್ಲಾನ್ ಮಾಡ್ಕೊಂಡು ಸರಿ ಏನ್ 1 ವೀಕ್ ಅಲ್ಲಿ ಮೂವಿ ಮಾಡ್ತಾರಲ್ಲ, ಏನ್ ನೋಡೋಣ ಅಂತ ಅನ್ಕೊಂಡೆ. ಆಮೇಲೆ ನಂಗೆ ಅದ್ರಲ್ಲಿ ಪಂಕಜ್ ಅವ್ರು ಮಾಡ್ತಿದ್ರೆ, ಮತ್ತೆ ಇಷ್ಟೆಲ್ಲ ಸ್ಟಾರ್ ಕ್ಯಾಸ್ಟ್ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನ್ ಮಾಡೋದ್ ಬೇಡ ಅಂತಿದ್ದೆ. ಆಮೇಲೆ 1 ವೀಕ್ ಅಂದ್ರಲ್ಲ, 1 ವೀಕ್ ತಾನೆ ಹೆಂಗಾನ ಮ್ಯಾನೇಜ್ ಮಾಡ್ಬೋದು ಅಂತಂದ್ಬಿಟ್ಟು ಒಪ್ಕೊಂಡೆ. ಆಮೇಲೆ ಶೂಟಿಂಗ್ ಸೆಟ್ ಹೋದ್ಮೇಲೆ ಗೊತ್ತಾಯ್ತು, ಪಂಕಜ್ ಅವ್ರು ಇದಾರೆ, ಅಶ್ವಥ್ ಸರ್ ಇದಾರೆ, ಗಿರ್ಜಾ ಲೋಕೇಶ್ ಅಮ್ಮ ಇದಾರೆ, ಎಷ್ಟೊಂದ್ ಜನ ಹಳೆ ಆರ್ಟಿಸ್ಟ್ ಗಳಿದ್ದಾರೆ, ತನುಜಾ ಮೇಡಮ್ ಇದಾರೆ. ಅವ್ರು ಈಗಲೂ ತೆಲುಗು ತಮಿಳ್ ಸೀರಿಯಲ್ಸ್ ಎಲ್ಲ ಮಾಡ್ತಿರ್ತಾರೆ. ಅಷ್ಟೆಲ್ಲ ಸ್ಟಾರ್ ಕ್ಯಾಸ್ಟ್ ಇದೆ ಅಂತ ಗೊತ್ತಾಗಿ ತುಂಬಾ ಖುಷಿ ಆಯ್ತು. ಮೂವಿ ಮಿಸ್ ಮಾಡ್ಬಿಡ್ತಿದ್ದೆ ನಾನು, ನಿಜ. ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಆ ಮೂವಿಲಿ ನನ್ಗೆ ಆಲ್ಮೋಸ್ಟ್ ಪಂಕಜ್ ಅವ್ರದ್ದು ನಂದು ಸೇಮ್ ಲೆವೆಲ್ ಇದೆ ಕ್ಯಾರೆಕ್ಟರ್. ಓಕೆ, ಸೊ ಅಲ್ಲಿ ಸೆಟ್ ಹೋದ ತಕ್ಷಣ ಹೊಡಿತೆ ಲಾಟ್ರಿ ಅಂತ ಅನ್ಕೊಂಡ್ರಿ. ಫುಲ್ ಖುಷಿ ಆಗೋಯ್ತು ನಿಜ. ಪಂಕಜ್ ಅವ್ರ ಪರಿಚಯ ಆಯ್ತು, ಅವರು ಸಿಕ್ಕಾಪಟ್ಟೆ ಒಳ್ಳೆಯವರು ಪಂಕಜ್ ಅಣ್ಣ. ಈಗ್ಲೂ ನೆನ್ಸ್ಕೊಂತಿರ್ತೀನಿ, ಈಗ್ಲೂ ಮಾತಾಡ್ತಾರ ಅವಾಗ. ಒಟ್ನಲ್ಲಿ ಒಳ್ಳೆ ಅಣ್ಣ ಸಿಕ್ದಂಗ ಆಯ್ತು ನಿಜವಾಗ್ಲು. ಓಕೆ, ಸೊ ನೀವ್ ಹೇಳ್ತಿದ್ರಿ ಆಡಿಷನ್ಸ್ ಗಂತ ಹೋದಾಗ ಅಮೌಂಟ್ ತಗೊಳ್ತಾ ಇದ್ರು, ಸೊ ಕೊಟ್ಟಿ ಮೋಸ ಹೋಗಿದ್ದೀರಾ ಅಂತಾನು ಹೇಳಿದ್ರಿ. ಸೊ ಸಿನಿಮಾ ಹೀರೋ ಆಫರ್ ಅಂತ ಬಂದಾಗ ನಿಮಗ್ ಸಂಭಾವನೆ ಕೊಟ್ರು ಅಥವಾ ನೀವೇ ದುಡ್ಡು ಕೊಟ್ಟು ಹೀರೋ ಆದ್ರ? ಇಲ್ಲ, ನಾನ್ ದುಡ್ಡು ಕೊಟ್ಟು ಎಲ್ಲೂ ಆಗಿಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಇಂದಾನು ಫಸ್ಟ್ ಫಿಲಂ ರಿವೆಂಜ್ ಅಲ್ಲಿ 1 ರೂಪಾಯಿನೂ ಅವ್ರು ಕೊಟ್ಟಿಲ್ಲ, ನಾನು ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ, ಹಿಂಗಾಯ್ತು. ಬಟ್ ಇದು ಪೊಲಿಟಿಕ್ಸ್ ಕಲ್ಯಾಣ ಅಲ್ಲಿ ಅವರೇ ನನಗ್ ಸಂಭಾವನೆ ಕೊಟ್ಟಿದ್ದಾರೆ, ನಾನು ಎಲ್ಲೂ ಪೇ ಮಾಡಿಲ್ಲ. ಅದೇ 1 ವಾರ ಶೂಟಿಂಗ್ ಇತ್ತು ಫಸ್ಟ್. ಅದಾದ್ಮೇಲೆ ಇದು ಸಾಂಗ್ ಶೂಟಿಂಗ್ಸ್ಗೆ ಅಂತ ಅಂದ್ಬಿಟ್ಟು ರೆಸಾರ್ಟ್ಗೆ ಹೋಗ್ಬೇಕಲ್ಲ, ಅವಾಗ ಒಂದು 2 ಡೇಸ್ ಲೀವ್ ಹಾಕ್ಸಿದ್ರು. ಅದು ಬಿಟ್ಟು ಇನ್ನೇನು ಇಲ್ಲ, ಸಂಭಾವನೆ ಕೊಟ್ಟಿದ್ರು. ಓಕೆ, ಫೈನ್. ಸೊ ನಿಮ್ದು ಇವಾಗ ರೀಸೆಂಟ್ ಸಿನಿಮಾ ಬಂದು ನಾಗವಲ್ಲಿ ಬಂಗ್ಲೆ. ಸೊ ನೋಡಿದ್ವಿ, ಸಿಕ್ಕಾಪಟ್ಟೆ ಪ್ರಮೋಷನ್ ಅಂತೂ ಆಯ್ತು, ಅದ್ರದ್ದು ಹೆವಿ ಪ್ರಮೋಷನ್ ಆಗಿತ್ತು. ಆದ್ರೆ ಸಿನಿಮಾ ಹೇಳ್ಕೊಳ್ಳುವಂತ ಲೆವೆಲ್ ಅಲ್ಲಿ ರೀಚ್ ಆಗಿಲ್ಲ. ಸೊ ನೀವ್ ಅದನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಏನಿಲ್ಲ, ಯಾಕೆಂತಂದ್ರೆ ಈಗಿರೋ ಸಿಚುವೇಶನ್ಸ್ಗೆ ಎಂತೆಂತ ದೊಡ್ಡ ಕಾಸ್ಟಿಂಗ್ ಇರೋರ್ದೇನೆ
ಹೇಳಕ್ಕಾಗಲ್ಲ. ಅವ್ರದ್ದು ಓಡುತ್ತೆ, ಓಡಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರದ್ದೇನೆ 1-2 weeks ಆದ್ಮೇಲೆ ಅವ್ರದ್ದೇ ಡೌನ್ ಆಗ್ಬಿಡುತ್ತೆ. ಇನ್ ನಾವೆಲ್ಲ ಯಾವ ಲೆಕ್ಕ, ಈಗ ಇಂಡಸ್ಟ್ರಿಗೆ ಬಂದಿದೀವಿ, ನಮ್ ಫೇಸ್ ಯಾರು ಜಾಸ್ತಿ ನೋಡಿರಲ್ಲ, ಗೊತ್ತಿರೋರು ಇರ್ತಾರೆ ಬಟ್ ಯಾರು ನೋಡಿರಲ್ಲ. ಮತ್ತೆ ಸ್ಟಾರ್ಟಿಂಗ್ ಸ್ಟೆಪ್ ಅಲ್ವಾ, ಇದೆಲ್ಲ ಕಾಮನ್, ಏನು ಮಾಡಕ್ಕಾಗಲ್ಲ. ಅಂದ್ರೆ ಇನ್ನ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ, ಇನ್ನ ಸ್ಟೋರಿ ವೈಸ್ ಇನ್ನ ಚೆನ್ನಾಗಿರೋದ್ ನೋಡ್ಕೊಂತೀವಿ, ಕ್ಯಾರೆಕ್ಟರ್ ವೈಸ್ ಇನ್ನ ಚೆನ್ನಾಗಿರೋದಿದ್ರೆ ಆಕ್ಸೆಪ್ಟ್ ಮಾಡ್ತೀನಿ. ಆತರ ನಾನು ಇನ್ಮೇಲೆ ಸ್ಟೋರಿ ಮೇಲೆ ಡಿಪೆಂಡ್ ಆಗಿದ್ದೀನಿ. ಮುಂಚೆ ಏನಾಗಿತ್ತು ಅಂತಂದ್ರೆ, ಹೀರೋ ಜನ ಸಿಗೋದೇ ದೊಡ್ಡ ವಿಷಯ ಅನ್ನಂಗಾಗಿತ್ತು. ಇವಾಗ ಹಂಗಿಲ್ವಲ್ಲ, ಇವಾಗ ಸ್ವಲ್ಪ ಸ್ಟೋರಿ ನೋಡಿ ಓಕೆ ಅನ್ಸಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ. ಈಗ್ಲೂ ಅದಾದ್ಮೇಲೆ ಇನ್ನ 2-3 ಬಂತು, ತಿರ್ಗಾ ಅದೇ ಸಪ್ಪೆ ಕ್ಯಾರೆಕ್ಟರ್ ಏನ್ ಮಾಡೋದು, ಏನಾರು ಕಿಕ್ ಇರ್ಬೇಕು, ಕ್ಯಾರೆಕ್ಟರ್ ಅಲ್ಲಿ ಕಿಕ್ ಇರ್ಬೇಕು, ಇಲ್ಲಾಂದ್ರೆ ಸ್ಟೋರಿಯಲ್ಲಿ ಕಿಕ್ ಇರ್ಬೇಕು. ಎರಡು ಇಲ್ಲ ಅಂದ್ರೆ ಮೂವಿ ಮಾಡಿ ವೇಸ್ಟ್ ಅಂತ ನನ್ಗೆ ಅರ್ಥ ಆಯ್ತು. ಸೊ ಅದಕ್ಕೆ ಇವಾಗ ಅಂತದ್ ಯಾವ್ದು ಒಪ್ಕೋತಾ ಇಲ್ಲ. ಅದಾದ್ಮೇಲೂ ಬಂತು, ಒಪ್ಕೊಂಡಿಲ್ಲ, ಸ್ವಲ್ಪ ಚೆನ್ನಾಗಿರೋದೇ ಮಾಡೋಣ. ಯಾಕಂತಂದ್ರೆ ಈಗ ನೀವ್ ನನ್ ಫ್ರೆಂಡ್ ಆಗ್ಲಿ, ಒಬ್ರು ರಿಲೇಟಿವ್ ಆಗ್ಲಿ ಬಂದ್ ನನ್ಗೋಸ್ಕರ ಫಿಲಮ್ ನೋಡ್ತಿದಾರೆ ಅಂದ್ರೆ ಅವ್ರಿಗೆ ಖುಷಿ ಆಗ್ಬೇಕು, ನಮ್ ಹುಡ್ಗ ಮಾಡೋನೆ ಅಂತ. ಬಂದ್ಬಿಟ್ಟು ಏನೋ ಮಾಡೋನೆ ಅಂತ ಕರ್ಕೊಂಬಂದ ಹಂಗಾಗ್ಬಾರ್ದಲ್ಲ. ಓಕೆ, ಸೊ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ 8 years ಆಗ್ತಿದೆ ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಬಂದು, ಸೊ ಆಗಿನ ಸ್ಟಾರ್ಟಿಂಗ್ ಬಂದ ಯಶವಂತ್ಗೂ ಇವಾಗಿರುವ ಯಶವಂತ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂಡ್ ಏನ್ ಕಲ್ತ್ರಿ? ಏನ್ ಕಲ್ತೆ ಅಂತಂದ್ರೆ, ಅವಾಗ ತುಂಬಾ ದುಡುಕ್ಬಿಡ್ತಿದ್ದೆ, ಚಾನ್ಸ್ ಸಿಕ್ತಾ ನುಗ್ಗು. ಈಗ ರಿವೆಂಜ್ ಫಿಲಮ್ ಅಲ್ಲಿ ಏನ್ ಡೂಪು ಇಲ್ಲ, ಏನು ಇಲ್ಲ, ಒಂದು ದೇವಸ್ಥಾನಕ್ಕೆ ಒಂದ್ ಬಿಲ್ಡಿಂಗ್ ಇಂದ ಎಗರಬೇಕು, ರಿಯಲ್ ಆಗಿ ಜಂಪ್ ಮಾಡಿದೀನಿ. ನನ್ಗೇನು ಚಾನ್ಸ್ ಸಿಕ್ಕೈತೆ ಏನೋ ಒಂದು ಅಂತ ಅಂದ್ರೆ, ಅವ್ರಿಗೂ ಅಷ್ಟು ಕಾನ್ಶಿಯಸ್ ಇಲ್ಲ. ಮತ್ತೆ ತುಂಬಾ ಲೋ ಬಜೆಟ್ ಅಲ್ಲಿ ಮಾಡಿದ್ದು ರಿವೆಂಜ್ ಮೂವಿ. ಏನೋ ಒಂದ್ ಬೆಡ್ ಹಾಕಿದಾರೆ, ಇಲ್ಲಿಂದ ಅಲ್ಲಿಗೆ ಎಗರಬೇಕು, ರಿಯಲ್ ಆಗಿ ಎಗರಿಸ್ಬಿಟ್ರು. ನಾನು ಏನಾಯ್ತೆ ಆಮೇಲೆ ನೋಡ್ಕೊಳ್ಳೋಣ ಅಂತ. ಬಟ್ ಇವಾಗ ಅಂದ್ರೆ ಯೋಚನೆ ಮಾಡ್ತೀನಿ, ಕಾಲ್ ಮುರಿದ್ರೆ ಕೈ ಮುರಿದ್ರೆ ಯಾರು ಬರಲ್ಲ, ಅದಕ್ಕೋಸ್ಕರ ಇವಾಗ ಯೋಚನೆ ಮಾಡ್ತೀನಿ. ಮತ್ತೆ ನಾಲೆಡ್ಜ್ ಬಂದಿದೆ, ಎಲ್ಲೆಲ್ಲಿ ತಪ್ಪು ಮಾಡಬಾರ್ದು ಅಂತ ಗೊತ್ತಾಗಿದೆ, ಸೆಟ್ಗೆ ಹೋದ್ರೆ ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಎಲ್ಲ ಇವಾಗ ಅರ್ಥ ಆಗಿದೆ. ಮುಂಚೆ ಏನೂ ಗೊತ್ತಿರಲಿಲ್ಲ, ತುಂಬಾ ದುಡುಕ್ತಿದ್ದೆ. ಹಿಂಗ್ ಎಗರ್ಬೇಕು, ಸರಿ ಸರ್ ಆಯ್ತು, ನೀವ್ ಅಲ್ಲಿ ನಿಂತ್ಕೊಳ್ಳಿ, ಎದುರು ಎಗರ್ಬಿಡ್ತೀವಿ ಹಂಗಿದ್ದೆ. ಇವಾಗ ನಮ್ ಫ್ಯಾಮಿಲಿನೂ ಯೋಚನೆ ಮಾಡ್ಬೇಕು, ನಂದು ಕಮಿಟ್ಮೆಂಟ್ಸ್ ಯೋಚನೆ ಮಾಡ್ಬೇಕು, ಈಗ ಪ್ರತಿಯೊಂದು ಥಿಂಕಿಂಗ್ ಬಂದ್ಬಿಟ್ಟಿದೆ. ಸೊ ನೀವೀಗ ಸಾಕಷ್ಟು ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೀರಾ. ಸೊ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್, ರಿಯಲ್ ಯಶವಂತ್ಗೆ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್ ಯಾವ್ದಾದ್ರು ಪ್ಲೇ ಮಾಡಿದ್ದೀರಾ? ರಿಯಲ್ ಯಶವಂತ್ಗೆ ಅಂದ್ರೆ ರಿವೆಂಜ್ ಮೂವಿ ಇದೆ ಅಂತ ಅನ್ಕೋಬಹುದು. ಯಾಕಂದ್ರೆ ನಂಗೆ ಸ್ಟೈಲಿಶ್ ಆಗಿರೋಕೆ ಆಸೆ, ಕ್ಯಾರೆಕ್ಟರ್ನು ಹಂಗೆ ಸ್ಟೈಲಿಶ್ ಆಗಿ ಸಿಗ್ಬೇಕು, ಆ ಥರ ಇಷ್ಟ. ಅಂದ್ರೆ ಒಂದು ಸ್ಟೈಲಿಶ್ ಆಗಿರ್ಬೇಕು. ಅಂದ್ರೆ ಈಗ ಲಕ್ಕಿ ಇದೆ ಹೋಗುತ್ತಾ ಮೂವಿ, ಎಷ್ಟು ಸೇಮ್ ಆ ತರ ಇರ್ಬೇಕಂತ ನನ್ಗೆ ಆಸೆ. ಆಕ್ಚುಲಿ ನಾನು ನಿಜ, ಈಗ ರಿವೆಂಜ್ ಮೂವಿಲಿ ನೋಡ್ಬೋದು ನೀವು, ಸೆಕೆಂಡ್ ಇಂಟರ್ವಲ್ ಆದ್ಮೇಲೆ ಟ್ವಿಸ್ಟ್ ಬರುತ್ತೆ ರಿವೆಂಜ್ ಮೂವಿಲಿ, ಅದ್ರಲ್ಲಿ ಸೇಮ್ ಯಶ್ವರ್ ತರನೇ ಗಡ್ಡ ಮಾಡ್ಕೊಂಡಿದೀನಿ. ಅಂದ್ರೆ ಅಲ್ಲಿ ಡೈರೆಕ್ಟರ್ ಹತ್ರ ಅಪ್ರೂವಲ್ ತಗೊಂಡು ಈ ತರ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಐಡಿಯಾ ಕೊಟ್ಟು ಮಾಡ್ದೆ. ಬಟ್ ಆತರ ಮುಂದೆ ಮಾಡ್ಬೇಕು ಇನ್ನೊಂದ್ ತರ ಅಂತ ಆಸೆ ಇದೆ. ಯಾವ್ದಾದ್ರು ನಿಮ್ಮ ಒಂದು ಫೇವರೇಟ್ ಡೈಲಾಗ್ ನಮ್ಮ ಆಡಿಯನ್ಸ್ಗೋಸ್ಕರ? ನಂಗೆ ಧ್ರುವ ಸರ್ಜಾ ಅವ್ರದ್ದು ಇಷ್ಟ. ಹೇಳಿ ಒಂದು ಡೈಲಾಗ್. ಅಂದೆ ತಾನೇ ನಾಳೆ ಬೆಳಿಗ್ಗೆಯಿಂದ ನಿಮ್ಮ ಹಿಂದೆ ಬರಲ್ಲ, ಅಂದೆ ತಾನೇ ಮಧ್ಯಾಹ್ನದಿಂದ ಬರಲ್ಲ ಅನ್ನ, ಸಂಜೆಯಿಂದ ಬರಲ್ಲ ಅನ್ನ, ನಾಳೆ ಬೆಳಿಗ್ಗೆಯಿಂದ ಬರಲ್ಲ ಅನ್ನ, ಪಾನಿಪುರಿ ಕೊಡಿಸ್ಬಿಟ್ರೆ ನಿಮ್ಮ ಹಿಂದೆ ಬರೋದು ಬಿಟ್ಬಿಡ್ಬೇಕಾ? ಬೇಕಾದ್ರೆ ದೊನ್ನೆ ಬಿರಿಯಾನಿ ಕೊಡಿಸ್ತೀನಿ, ತಿನ್ಕೊಂಡು ಋಣ ವಜಾ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದಾಗಿಂದ ನಮ್ದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲದೆ ಗಡ ಮುಳ್ಳೆ ಗುರಾಯಿಸ್ಕೊಂಡು ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಫಿಲ್ ಮಾಡ್ಕೊಂಡು ಕೂತಿದ್ದೆ. ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಪೆನ್ಸಿಲ್ ಒಬ್ಬರದ್ದು ಇಟ್ಕೊಳ್ಳಿ. ನೀವು ಅದೇ ಏರಿಯಾಗೆ ಹೋಗ್ಲಿ, ಗಲ್ಲಿಗೆ ಹೋಗ್ಲಿ, ಊರು ಬಿಟ್ಟು ಹೋಗ್ಲಿ, ನಿಮ್ಮ ಹಿಂದೆ ಬರ್ತೀನಿ, ಪಾನಿಪುರಿ ಕೊಡಿಸಿ ಅಂತೀನಿ, ಬೊಂಬೆ ಮೀಟ್ ಆಯ್ತೀನಿ ಅಂತೀನಿ. ನಿಮ್ಮ ಅಭಿಮಾನಿ ರೀ ನಾನು, ಫ್ಯಾನ್ಸ್ ಒಂದ್ಸತಿ ಕಮಿಟ್ ಆದ್ರೆ ಕೊನೆ ತನಕ ಕೈ ಬಿಡಲ್ಲ. ವೆರಿ ಗುಡ್. ಸೊ ನೀವು ಧ್ರುವ ಸರ್ಜಾ ಫ್ಯಾನ್? ಧ್ರುವ ಸರ್ಜಾ ಯಶ್ ಇಬ್ರು ಸಿಕ್ಕಾಬಿಟ್ಟೆ ಇಷ್ಟ. ಓಕೆ, ಸೊ ಅವ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ? ನಂಗೆ ಧ್ರುವ ಸರ್ಜಾ ಸರ್ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ. ಯಾಕಂದ್ರೆ ಅವ್ರ ಫಿಲಮ್ ಅನ್ನೋದಕ್ಕಿಂತ ಫಿಲಮಲ್ಲೂ ಸಿಕ್ಕಾಬಿಟ್ಟೆ ಇಷ್ಟ. ಯಾಕಂದ್ರೆ ನಾನು ಅವ್ರದ್ದು ಪ್ರತಿ ಒಂದು ಡೈಲಾಗು ನನ್ ಬಯಟ್ ಇರುತ್ತೆ. ಈ ಫಿಲಮ್ದು ಈ ಡೈಲಾಗ್ ಹೇಳೋ ಅಂದ್ರೆ ಹೇಳ್ಬಿಡ್ತೀನಿ. ಅಷ್ಟು ಸೀರಿಯಸ್ ಆಗಿ ನೋಡ್ತೀನಿ, ಅಷ್ಟು ಅಬ್ಸರ್ವ್ ಮಾಡ್ತೀನಿ, ಅವರಿಂದನೇ ಆಕ್ಟಿಂಗ್ ಕಲಿತೀನಿ ಎಲ್ಲ. ಓಕೆ, ಮತ್ತೆ ರಿಯಲ್ ಲೈಫಲ್ಲಿ ನಾನು ಮೀಟ್ ಆಗಿದ್ದೀನಿ, ಇಲ್ಲಿ ತನಕ ಒಂದು 4-5 ಸತಿ ಮೀಟ್ ಆಗಿದ್ದೀನಿ. ಹೋದಾಗ ಪ್ರತಿಯೊಬ್ರು, ನಾನಂತಲ್ಲ ಯಾರಾದ್ರೂ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದ್ರೆ ಅವ್ರು ನೋಡಿ ಕಲಿಬೇಕು. ನಿಜ, ಮುಂದಕ್ಕೆ ಎಷ್ಟೇ ದೊಡ್ಡದಾಗಿ ಬೆಳೆದ್ರು ಧ್ರುವ ಸರ್ಜನ್ ತರ ಇರ್ಬೇಕು. ಸೀರಿಯಸ್ ಆಗಿ ನಾನು ಅದನ್ನೇ ಕಲ್ತಿದ್ದು ಧ್ರುವ ಸರ್ಜಾ ಸರಿಂದ. ಮುಂದಕ್ಕೆ ಎಷ್ಟೇ ದೊಡ್ಡದಾಗಿ ನಾನು ಏನಾದ್ರು ಹೆಸರು ಮಾಡಿದ್ರು ಧ್ರುವ ಸರ್ಜಾ ಸರ್ ತರನೇ ಇರ್ಬೇಕು ಅಂತ ನನಗೆ ಆಸೆ. ಯಾಕಂದ್ರೆ ಅಷ್ಟು ಡೌನ್ ಟು ಅರ್ತ್. ಇವಾಗ ನೀವು ಯಾರೋ ನೀವು ಬಂದ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೋತೀನಿ ಅಂದ್ರೆ ಓಕೆ ಫೋಟೋ ತಗೊಳ್ಳೋದು ನಾರ್ಮಲ್. ಏನ ನೀನ್ ಲೇ ಸುಮ್ಮನೆ ಬದ್ಯಾ
ಮಾತಾಡೋ ಅಂತಂತಾರೆ. ಮತ್ತೆ ನಾನು ಏನಂದ್ರೆ ಅವ್ರಂದ್ರೆ ಸಿಕ್ಕಾಪಟ್ಟೆ ಆಸೆ ಇತ್ತಲ್ಲ, ಚಿರು ಸರ್ ಎಲ್ಲ ಇದ್ರು, ಆ ಟೈಮಲ್ಲಿ ಹೋಗಿದ್ದೆ ನಾನು. ಫಸ್ಟ್ ಧ್ರುವ ಸರ್ಜಾ ಇದ್ರು, ಫಸ್ಟ್ ಹೋಗಿ ಫೋಟೋ ತೆಗಿಸ್ಕೊಂಡು ಬಂದೆ. ಅದಾದ್ಮೇಲೆ ತಿರ್ಗಾ 2ನೇ ರೌಂಡು ಹಂಗೆ ಸಂದಿಲ್ ನುಕ್ಕೊಂಡು ಹೋಗಿದ್ದೆ. ತಿರ್ಗಾ 3ನೇ ಸತಿ ಸ್ಕಾರ್ಫ್ ಹಾಕೊಂಡು ಹೋದೆ, ಗೊತ್ತಾಗ ಅಣ್ಣಂಗೆ ಗೊತ್ತಾಗೋಯ್ತು. ಅದಕ್ಕೇನೆ ಏನ ಪದೇ ಪದೇ ಅಂತ್ಯ, ನಂಗೆ ಗೊತ್ತು ನಿಂಗೆ ಸ್ಕಾರ್ಫ್ ಜೊತೆ ಒಂದು ಫೋಟೋ ಬೇಕು ಅದಕ್ಕೆ ಬಂದಿದ್ಯಾ ಅಂತಂದ್ರು. ಅಣ್ಣ ಅಂತಂದ್ಬಿಟ್ಟು ತೆಗೆಸ್ಕೊಂಡೋದು. ಆಮೇಲೆ ತಿರ್ಗಾ ಚಿರು ಅಣ್ಣ ಬಂದು ನಿಂತ್ಕೊಂಡ್ರ, ಮಧ್ಯಕ್ಕೆ ಹೋಗಿ ತೆಗೆಸ್ಕೊಳ್ಳೋಣ ಅಂತ ಹೋದೆ. ಅಂದ್ರೆ ಮರೆಯಕ್ಕಾಗಲ್ಲ, ಒಂದ್ 3-4 ಸತಿ ಮೀಟ್ ಆದ್ರೂ ಮರೀಲೇಬಾರ್ದು, ಅಷ್ಟು ನೆನಪಿರುತ್ತೆ. ಮತ್ತೆ ಇದ್ರೆ ಧ್ರುವ ಸರ್ಜಾ ಸರ್ ತರ ಇರ್ಬೇಕು ಅಂತ ಆಸೆ ಆಗುತ್ತೆ. ಒಟ್ನಲ್ಲಿ ಮುಂದಕ್ಕೆ ನಾನು ಏನೇ ಹೆಸರು ಮಾಡಿದ್ರು ಅವ್ರ ತರ ಇರ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಓಕೆ, ನೀವು ಹೇಳ್ತಿದ್ರಿ ಅವ್ರದ್ದೆಲ್ಲ ಸಿನಿಮಾಗಳನ್ನ ನೋಡ್ತೀನಿ, ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿ. ಸೊ ನಿಮಗೆ ಗೊತ್ತಿಲ್ಲದೆ ಸೊ ಧ್ರುವ ಸರ್ಜಾ ಸರ್ ಅವರ ಕ್ಯಾರೆಕ್ಟರ್ನ ನೀವು ಒಳಗಡೆ ತಗೊಂಡು ಅದನ್ನ ಸ್ಕ್ರೀನ್ ಮೇಲೆ ತೋರಿಸಿ ಯಾವಾಗಾದ್ರೂ ಅದು ಅಫೆಕ್ಟ್ ಆಗೇ ಇಲ್ಲ ಕಣೋ ನೀನು ಹಂಗೆ ಮಾಡ್ತಿದ್ಯಾ ಅಂತ ಏನಾದ್ರು ಹೇಳಿರೋದು ಉಂಟಾ ಏನಾದ್ರು ಸೆಟ್ಟಲ್ಲಿ? ಇದು ಇದ್ರಲ್ಲಿ ಹಂಗೆ ಮಾಡಿದ್ದೆ. ಅಂದ್ರೆ ರಿವೆಂಜ್ ಫಿಲಮ್ ಅಲ್ಲಿ ಸೆಕೆಂಡ್ ಶೇಡಲ್ಲಿ ಬರುತ್ತೆ, ಏನೋ ಇದ್ಕಿದ್ದಂಗೆ ಚೇಂಜ್ ಆಗ್ಬಿಟ್ಟಿದ್ಯಾ, ಏನೋ ಇದ್ಕಿದ್ದಂಗೆ ಚೇಂಜ್ ಆಗ್ಬಿಟ್ಟಿದ್ಯಾ, ಮುಂಚೆ ಎಲ್ಲ ಹಂಗಿದೆ ಹಿಂಗೆ. ಅವಾಗ ನಾನು ಒಂದು ಡೈಲಾಗ್ ಇರುತ್ತೆ ನನಗೆ, ನಾನು ಅದನ್ನ ಸೇಮ್ ಧ್ರುವ ಸರ್ಜಾ ಸರ್ ಹತ್ರನೇ ಹೇಳ್ಬಿಟ್ಟೆ. ಮನುಷ್ಯ ಅಂದ್ರೆ ಚೇಂಜ್ ಆಗ್ಲೇಬೇಕಲ್ಲ ಸರ್, ಒಳ್ಳೆ ಟೈಮ್ ಬಂದಾಗ ಚೇಂಜ್ ಆಗ್ಲೇಬೇಕಲ್ಲ ಅಂತ ಅಂದ್ಬಿಟ್ಟಿದ್ದೆ. ನಂಗೆ ಧ್ರುವ ಸರ್ಜಾ ಬೇಡ, ಯಶ್ ಬೇಕು ಹಂಗಂದಿದ್ರು. ಅಂದ್ರೆ ಎಷ್ಟೊಂದ್ ಜನ, ನನ್ನ ಫ್ರೆಂಡ್ ಶ್ರೀಕಾಂತ್ ಅಂತ ಇದ್ದಾನೆ, ಅವನು ಕೂಡ ಎಡಿಟ್ರು ಈಗ DD ಚಾನಲ್ ಅಲ್ಲಿ ಚಂದನಲ್ಲಿ. ಅವನು ಅದೇ ಅಂತಾನೆ, ಮಗ ನೀನ್ ಫುಲ್ ಧ್ರುವ ಸರ್ಜಾ ಆಗ್ಬಿಟ್ಟಿದ್ಯಾ, ನೀನಾಗು ಅವ್ರದ್ದು ಇರ್ಲಿ ಬಟ್ ನೀನ್ ಫುಲ್ ಧ್ರುವ ಸರ್ಜಾನೇ ಆಗ್ಬಿಟ್ಟಿದ್ಯಾ ಅಂತ ಅವಾಗ ಹೇಳ್ತಿರ್ತಾನೆ. ಓಕೆ, ಸೊ ಸಾಕಷ್ಟು ಫನ್ ಮೂಮೆಂಟ್ಸ್ನ ಶೇರ್ ಮಾಡ್ತಿದ್ದೀರಾ. ಸೊ ಯೂಶಲಿ ಎಲ್ರಿಗೂ ಒಂದು ಎಮೋಷನಲ್ ಫೀಲ್ ಅನ್ನೋವಂಥದ್ದು ಖಂಡಿತ ಪ್ರತಿಯೊಬ್ಬರಿಗೂ ಎಲ್ಲ ಭಾವನೆಗಳು ಇದ್ದೇ ಇರುತ್ತೆ. ಸೊ ನೀವು ಯಾವ್ದಾದ್ರು ಒಂದು ಸೆಟ್ಟಲ್ಲಿ ಕೆಲಸ ಮಾಡುವಾಗ ಯಾವುದೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರ್ತೀರ, ಸ್ಕ್ರೀನಲ್ಲಿ ಅಳೋದು ಸಹಜ, ಸೊ ಅದು ಮಾಡಲೇಬೇಕು, ಆಕ್ಟಿಂಗ್ ಮಾಡಿರ್ತೀರ. ಯಾವುದೋ ಒಂದು ಕ್ಯಾರೆಕ್ಟರ್ ಇನ್ಫ್ಲೂಯೆನ್ಸ್ ಆಗಿನೋ ಅಥವಾ ನಿಮ್ಮ ಪರ್ಸನಲ್ ಇನ್ಸಿಡೆಂಟ್ಸ್ ನೆನಪಾಗಿನೋ ಸೆಟ್ಟಲ್ಲಿ ಅಥವಾ ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ಹತ್ತಿರುವಂಥ ಘಟನೆಗಳೇನಾದ್ರೂ ನಡೆದಿದೆಯಾ? ನಡೆದಿದೆ. ಯಾಕೆಂತಂದ್ರೆ ರಿವೆಂಜ್ ಫಿಲಮ್ ಅಲ್ಲಿ ನಮ್ಮ ಅಮ್ಮಂಗೆ ಎದೆನೋ ಬಂದಿರುತ್ತೆ. ನನ್ನ ಆ ಟೈಮಲ್ಲಿ ಅರೆಸ್ಟ್ ಮಾಡ್ಬಿಟ್ಟಿರ್ತಾರೆ ಪೊಲೀಸವರು. ಆ ಟೈಮಲ್ಲಿ ಅಮ್ಮನ ನೆನ್ಸ್ಕೊಂಡು ಹೇಳ್ತಿರ್ತೀನಿ, ಅವ್ಳಿಗೆ ಎದೆನೋ ಬಂದು ಬಿದ್ದಿರ್ತಾಳೆ, ನನ್ನ ಆ ಟೈಮಲ್ಲಿ ಎಳ್ಕೊಂಡು ಹೋಗಿರ್ತೀನಿ. ಅದ್ರ ಲಿರಿಕು ಹಂಗೆ ಇದೆ, ಸಾಂಗ್ ಲಿರಿಕು, ಗ್ರಹಚಾರ ಬರೆಯೋ ಬ್ರಹ್ಮ ನಿನಗೇಕೆ ಕೋಪವು, ಮಮಕಾರ ಕಾಣದಾದೆ ನನಗ್ಯಾರ ಶಾಪವು ಅಂತ. ಆ ಲಿರಿಕು ಹಂಗೆ ಇದೆ. ಅದಕ್ಕೆ ತಕ್ಕಂಗೆ ಸೀನ್ಸು ಹಂಗೆ ಇತ್ತು. ನನಗೆ ನಮ್ಮಮ್ಮನೂ ಬಿಟ್ಟು 2 ತಿಂಗಳಾಗ್ಬಿಟ್ಟಿತ್ತು. ನಾನು ಶೂಟಿಂಗ್ ಹೋಗ್ಬಿಟ್ಟಿದ್ದೆ. ಅದು ಗದ್ಗೆ ಅಂತ ಮೈಸೂರು ಹತ್ರ ಊರು, ಅಲ್ಲಿ ಶೂಟಿಂಗ್ ಹೋಗಿದ್ದೀವಿ. ನಮ್ಮಮ್ಮ 2 ತಿಂಗಳಾಯ್ತು. ನಾವು ಫಸ್ಟ್ ಟೈಮ್ ಅಷ್ಟು ದೂರ ನಮ್ಮಮ್ಮನ ಜೊತೆ ಫಸ್ಟ್ ಟೈಮ್ ನಮ್ಮಮ್ಮ ಇಲ್ದಂಗೆ ಅಷ್ಟು ದಿನ ಇದ್ದಿದ್ದು. ಆವಾಗ ಸ್ವಲ್ಪ ಫೀಲ್ ಆಗೋಯ್ತು ನಿಜವಾಗ್ಲೂ. ನಮ್ಮಮ್ಮನೂ ಯಾವಾಗಲೂ ವಿಡಿಯೋ ಕಾಲೆಲ್ಲ ಮಾಡ್ತಿರೋರು. ಅದಾಗಿ ಒಂದು 2 ಡೇಸ್ಗೆ ನಮ್ಮಮ್ಮನ ಮೀಟ್ ಆದೆ. ಓಕೆ, ಸೊ ನೀವು ಹೇಳ್ತಾ ಇದ್ರಿ ಅಮ್ಮ ಬಗ್ಗೆ ಹೇಳ್ತಾ ಇದ್ರಿ. ಸೊ ಆವಾಗ್ಲಿಂದ ಮಾತಾಡಿದ ಮಾತಲ್ಲಿ ಅಮ್ಮ ಅದು ಎಷ್ಟು ಸಲ ಬಂದಿದೆ ಲೆಕ್ಕ ಇಲ್ಲ. ಸೊ ನಿಮ್ಮ ಅಮ್ಮ ಬಗ್ಗೆ ಹೇಳೋದಾದ್ರೆ, ಅವ್ರಿಗೆ ನೀವು ಹೇಳಿದ್ರೆ ಅವ್ರಿಗೆ ಇಂಡಸ್ಟ್ರಿಯಲ್ಲಿ ತುಂಬಾ ಇಂಟ್ರೆಸ್ಟ್, ನನ್ನ ಮಗ ಹೀರೋ ಆಗ್ಬೇಕು ಅನ್ನೋ ಅಂಥದ್ದು. ಸೊ ನಿಮ್ಮ ಸಿನಿಮಾ ರಿಲೀಸ್ ಆದಾಗ ಅಮ್ಮ ಹೆಂಗ್ ರಿಯಾಕ್ಟ್ ಆಗ್ತಾ ಇದ್ರು, ಹೆಂಗೆ ನಿಮ್ಗೆ ಇದು ಮಾಡ್ತಿದ್ರು? ಫಸ್ಟ್ ಫಿಲಮ್ ರಿಲೀಸ್ ಆದಾಗ ನಾನು ಜೊತೆಲಿ ಇರ್ಲಿಲ್ಲ, ಬಟ್ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿರ್ತಾರೆ. ಹೆಂಗೆ ಅಂತಂದ್ರೆ ನಾನು ನನ್ನ ಮೂವಿನ 1 ಸಲ ಇಲ್ಲ 2 ಸತಿ ನೋಡ್ತೀನಿ, ಆಮೇಲೆ ಬಿಡು ಏನ್ ನೋಡೋದು ಅಂತ ಹೇಳ್ತೀನಿ. ನಮ್ಮಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ನಮ್ಮ ರಿಲೇಟಿವ್ಸ್ ಜೊತೆ ಹೋಗ್ತಾರೆ, ನನ್ನ ಜೊತೆ ಹೋಗ್ತಾರೆ. ಎಷ್ಟು ಸತಿ ನೋಡಿದ್ರು ಸಲ್ಲ. ಈ ಸತಿ ನಾಗವಲ್ಲಿ ಬಂಗ್ಲೆಲ್ಲೂ ಹಂಗೆ ಆಯ್ತು. ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ, ತಿರ್ಗಾ ಅವ್ರ ಫ್ರೆಂಡ್ಸ್ ಜೊತೆ 1 ರೌಂಡು, 2nd ರೌಂಡು, ತಿರ್ಗಾ ಅವ್ರ ಸಾಂಗ್ದವ್ರ ಜೊತೆ ಎಲ್ಲರ ಜೊತೆನೂ 1 ರೌಂಡ್ ಹೋಗಿ ಬಂದ್ರು. ಅಂದ್ರೆ ಫಸ್ಟ್ ಫಿಲಮ್ ಅಲ್ಲಿ ನಾನು ಜೊತೆಲಿ ಇರ್ಲಿಲ್ಲ, ಸೆಕೆಂಡ್ ಫಿಲಮ್ ಇಂದ ಜೊತೆಲಿ ಇದ್ನಲ್ಲ, ಫುಲ್ ಖುಷಿ ಆಗೋಯ್ತು. ನಿನ್ನ ಹೀರೋ ಮಾಡ್ಬಿಟ್ರ, ನಿನ್ ಯಾವ ನನ್ನ ಮಗ ಹೀರೋ ಮಾಡಿದ್ದು, ದಡ್ಡನ ಮಗನ ಹಂಗೆ ಅಂತಾರೆ. ಓಕೆ, ಸೊ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ನಿಮ್ದು ಸಾಕಷ್ಟು ರೀಲ್ಸ್ಗಳನ್ನ ನೋಡಿದ್ವಿ ಅಂಡ್ ಎಷ್ಟೊಂದು ಮಿಲಿಯನ್ಸ್ ವ್ಯೂಸ್ ಎಲ್ಲ ಹೋಗಿದೆ. ಸೊ ಯಾವುದಾದ್ರೂ ಒಂದು ಕಾಂಟ್ರವರ್ಸಿ ಆಗಿರುವಂಥ ರೀಲ್ ಏನಾದ್ರೂ ಇದೆಯಾ, ಅಥವಾ ಏನಾದ್ರು ಆಗಿದೆ ಇನ್ಸಿಡೆಂಟ್ ಏನಾದ್ರು ಇದ್ರೆ ಶೇರ್ ಮಾಡ್ಕೊಳ್ಳಿ. ಅದೇ 1 ರೀಲಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮಮ್ಮ
ಫೋನಲ್ಲಿ ದುಡ್ಡು ಎತ್ಕೊಂತೀನಿ ಅಂತ ಅಂದ್ಬಿಟ್ಟು ಹೋಗಿರ್ತಾರೆ. ಹೌದು, ಅದ್ರಲ್ಲಿ ಫೋನು ಹಿಂಗ್ ಹೊಡೆದಾಕಕ್ ಹೋಗ್ತಿರ್ತಾರೆ. ನಾನು ಅವಾಗ ಹಿಂಗ್ ಕೈ ಎತ್ತಕ್ ಬರ್ತೀನಿ. ಅದ್ರಲ್ಲಿ ಕಮೆಂಟ್ಸ್ ಅಲ್ಲಿ ಎಲ್ಲ ನನಗೆ ಬೈದಿದ್ದಾರೆ, ಅಮ್ಮಂಗೆ ಕೈಯುತ್ತೇನೋ ಅಂತ. ನಾನು ಎತ್ತಿರೋದಲ್ಲ, ಅದು ಕಾಮಿಡಿ ಮಾಡಿದ್ದು, ಬಟ್ ಎಲ್ಲ ಏನ್ ನಾನು ಸೀರಿಯಸ್ ಆಗಿ ಹೊಡಿತಿದ್ದೀನಿ ಅನ್ನೋ ಮಾಡ್ಬಿಟ್ರು. ಸೊ ನೀವು ಆಸ್ ಅ ಆಕ್ಟರ್ ಆ್ಯಂಡ್ ಆಸ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಸೊ ದಿನ ಸಾಕಷ್ಟು ಜನಗಳನ್ನ ಮೀಟ್ ಮಾಡ್ತಿರ್ತೀರಾ. ಸೊ ಆ್ಯಂಡ್ ನಿಮ್ಮನ್ನ ಯಾರಾದ್ರೂ ನೋಡಬೇಕು, ಮೀಟ್ ಮಾಡಲೇಬೇಕು ಅಂತ ಬಂದಿರೋ ಒಂದು ಫ್ಯಾನ್ ಮೂಮೆಂಟ್ ಏನಾದರೂ ಇದೆಯಾ? ಇದೆ. ಇದು ನಮ್ಮ ಅದೇ ಪೊಲಿಟಿಕ್ಸ್ ಕಲ್ಯಾಣ ಅಂತ ಹೇಳಿದ್ನಲ್ಲ, ಆ ಮೂವಿಗೆ ನಮ್ಮ ಥಿಯೇಟರ್ ಹತ್ರನೇ ಬಂದಿದ್ರು. ಎಷ್ಟೊಂದು ಜನ ಮೀಟ್ ಆಗ್ಬೇಕು ಅಂತ ಎಣಿಸಿದ್ರು. ಅದಕ್ಕೂ ಮುಂಚೆಯಿಂದನೂ ನಾನು ಏನ್ ಮಾಡಿದೀನಿ ಅಂತ ಮೀಟ್ ಆಗ್ತಾರೆ ಅಂತ ನನಗಿತ್ತು. ಬಟ್ ಏನೇ ಅಂದ್ರು ಅದು ಒಬ್ಬೊಬ್ರದ್ದು ಒಂದೊಂದು ಸಪರೇಟ್ ಫೀಲಿಂಗ್ಸ್ ಅಲ್ವಾ. ಅದಕ್ಕೇನೆ ನಾನೇನ್ ಮಾಡಿದೆ, ನನ್ನ ಮೂವಿ ರಿಲೀಸ್ ಟೈಮಲ್ಲಿ ನಾಳೆ ನನ್ನ ಮೂವಿ ರಿಲೀಸ್ ಇದೆ, ಈ ತರ ಈ ಟೈಮ್ ಅಲ್ಲಿ ಹತ್ರ ಬಂದ್ರೆ ಎಲ್ರಿಗೂ ಸಿಗ್ತೀನಿ ಅಂತ ಪೋಸ್ಟ್ ಹಾಕಿದ್ದೆ. ಎಷ್ಟೊಂದು ಜನ ಬಂದಿದ್ರು, ತುಂಬಾ ಖುಷಿ ಆಯ್ತು ನನಗೂ. ಸೊ ಇವಾಗಂತೂ ಸೋಷಿಯಲ್ ಮೀಡಿಯಾ ಸಿಕ್ಕಾಬಟ್ಟೆ ಲೈಕ್ ಪೀಕಲ್ಲಿರೋ ಅಂಥದ್ದು. ಸೊ ಸಿನಿಮಾಗಳನ್ನ ಹೋಗಿ ಥಿಯೇಟ್ರಲ್ಲಿ ಕೂತು ನೋಡೋ ಅಂತ ತುಂಬ ಕಮ್ಮಿ ಆಗ್ಬಿಡೆ. ಸೊ ಸೋಷಿಯಲ್ ಮೀಡಿಯಾಗೆ ಇರಷ್ಟು ಪವರ್ ಸೊ ನನ್ನ ನಾಲೆಜ್ ಪ್ರಕಾರ ಸಿನಿಮಾಗಳಲ್ಲಿ ಇಲ್ಲ. ಸೊ ಇವಾಗ ಹಿಂಗಿರುವಾಗ ಟ್ರೆಂಡ್, ಸೊ ನೀವು ಹೀರೋ ಆಗಬೇಕು ಅಂತ ಅನ್ಕೊಂಡಿದ್ರೆ ಪ್ಲಸ್ ಟ್ರೆಂಡ್ ಹಿಂಗಿದೆ. ಸೊ ಇದೆರಡು ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ನನಗೆ ಈಗ ಏನಂತಂದ್ರೆ ನನಗೆ ಮೂವಿ ಮಾಡೋ ಆಸೆ ಇಲ್ಲ ಈಗಲೂ. ಬಟ್ ಅಪರ್ಚುನಿಟಿ ಸಿಕ್ಕಿದ್ರೆ ಕಮ್ಮಿ ಶೆಡ್ಯೂಲ್ ಟೈಮ್ಸಲ್ಲಿ ಇದ್ರೆ ಮಾಡ್ತೀನಿ. ನನ್ನ ಆಲ್ಮೋಸ್ಟ್ ಮೇಯ್ನ್ ಫೋಕಸ್ ಇರೋದೇ ಸೀರಿಯಲು. ಯಾಕಂದ್ರೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಾನು 100% ಇಂಡಸ್ಟ್ರಿ ಒಳಗೆ ಇರಬೇಕು ಅಂತಂದ್ರೆ ಸೀರಿಯಲ್ ಸಿಕ್ಕರೆ ನಂಗೆ ಕಂಟಿನ್ಯೂಸ್ ಇನ್ಕಮ್ ಬರುತ್ತೆ. ರೆಗ್ಯುಲರ್ ಆಗಿ ನಾನು ಅದನ್ನೇ ಮಾಡ್ಕೊಂಡು ಹೋಗ್ಬೋದು, ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ. ಬಟ್ ಈಗ ನಾನಿರೋ ಸಿಚುವೇಶನ್ಗೆ ಕೆಲಸನೂ ಇಂಪಾರ್ಟೆಂಟು. ಯಾಕೆಂತಂದ್ರೆ ಈ ಮೂವಿ ನಂಬ್ಕೊಂಡು ನಾನು ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ಯಾಕಂದ್ರೆ ಮೂವಿ ಸಕ್ಸಸ್ ಸಿಕ್ಕರೆ ಡೈರೆಕ್ಟ್ ಟಾಪು, ಸಿಕ್ಕಿಲ್ಲ ಅಂದ್ರೆ ಡೈರೆಕ್ಟ್ ಕೆಳಗೆ. ಸೊ ಅದಕ್ಕೇನೆ ನನಗೆ ಸೀರಿಯಲ್ಸೇ ನನ್ನ ಮೈನ್ ಫೋಕಸ್ ಸೀರಿಯಲೇ ಇದೆ. ಸೀರಿಯಲ್ಸ್ ಯಾವುದೇ ಆಡಿಷನ್ಸ್ ಬಂದ್ರೂ ಅಟೆಂಡ್ ಮಾಡ್ತಾ ಇದ್ದೀನಿ. ಸೀರಿಯಲ್ ಸಿಕ್ಬಿಟ್ರೆ ಓಕೆ. ಈ ಆಚೆ ಅವ್ರಿಗೆ ಇಂಡಸ್ಟ್ರಿ ಬಿಟ್ಟು ಆಚೆ ಇರೋ ಅಂಥವ್ರಿಗೆ ಇಂಡಸ್ಟ್ರಿ ಜನ ಅಥವಾ ಇಂಡಸ್ಟ್ರಿಲಿ ಇರೋ ಅಂಥವ್ರು ಅಂತ ಒಂದು ಬ್ಯಾಡ್ ಥಾಟ್ ಇರುತ್ತೆ. ಸೊ ಇವನ್ ನಿಮ್ಮ ಅಮ್ಮಗೆ ಇದ್ರ ಬಗ್ಗೆ ಗೊತ್ತು, ಫೈನ್, ನಿಮ್ಮ ಫ್ಯಾಮಿಲಿ ನಿಮ್ಮ ಸರ್ಕಲ್ ಗೊತ್ತು. ಅದನ್ನ ಬಿಟ್ಟು ಆಚೆಗಡೆ ಇರೋ ಅಂಥವ್ರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ, ಇಲ್ಲ ನೀನು ಈ ಥರ ಆ ಥರ ಅಂತ ಹೇಳಿ ಕ್ರಿಟಿಸೈಸ್ ಮಾಡಿ ಮಾತಾಡಿರುವಂಥ ಇನ್ಸಿಡೆಂಟ್ಸ್ ಏನಾದರೂ ಆಗಿದೆಯಾ? ತುಂಬಾ ಇದೆ, ತುಂಬಾ ಸತಿ ಹಂಗೆ ಹೇಳ್ತಾರೆ, ನೀನು ಏನು ಮಾಡ್ತೀಯೋ ಎಂತೆಂಥವ್ರೆ ಏನೂ ಮಾಡೋಕ್ಕಾಗಲ್ಲ. ನಾನು ಅವಾಗ ಏನಾರು ಅನ್ಲಿ, ನಾವು ಇದ್ರೊಳಗೆ ಇಳಿದ್ಮೇಲೆ ನೆಗೆಟಿವ್ ಬಂದ್ರು ಪಾಸಿಟಿವ್ ಬಂದ್ರು ತಗೊಳ್ಳೇಬೇಕು. ಈಗ ನೆಗೆಟಿವ್ ಹಾಕಿದ್ರು, ಈಗ ನಂಗೆ ನೆಗೆಟಿವ್ ಕಮೆಂಟ್ ಹಾಕಿರ್ತಾರೆ, ಏನೋ ಬೈದಿರ್ತಾರೆ, ನಾನು ಏನ್ ಮಾಡ್ತೀನಿ ಅದನ್ನ ಡಿಲೀಟು ಮಾಡಕ್ ಹೋಗಲ್ಲ. ಇರ್ಲಿ, ಈಗ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ನನ್ನ ವಿಡಿಯೋ ವ್ಯೂಸ್ ಆಗುತ್ತಾ, ಅದು ಇಂಪಾರ್ಟೆಂಟು. ಅದಕ್ಕೇನೆ ಅದ್ ಮುಂದೆ ಒಂದಲ್ಲ ಒಂದಿನ ನಾವು ಸರಿ ಮಾಡ್ಕೋಬಹುದು. ಎಂತೆಂತ ತಪ್ಪು ಮಾಡಿರೋರೆ ಎಲ್ಲೆಲ್ಲೋ ಹೋಗಿ ಸರಿ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ವರ್ಷದಿಂದ ಮೋಸ ಮಾಡ್ಕೊಂಡ್ ಬಂದಿರೋರು ಒಂದು ಯಾವ್ದೋ ಒಂದು ಸ್ಟೇಜ್ ಸಿಕ್ಕಿದ ತಕ್ಷಣ ಸರಿ ಮಾಡ್ಕೋತಾರೆ. ಅಂತದ್ರಲ್ಲಿ ನಾವು ತಪ್ಪೇ ಮಾಡಿಲ್ಲ, ಸುಮ್ನೆ ಯಾರೋ ಒಂದು ಹೇಳೋದಕ್ಕೆ ಯಾಕೆ ತಲೆ ಕೆಡ್ಸ್ಕೊಬೇಕು. ಸೊ ಯಾರೇ ಏನೇ ಕಮೆಂಟ್ಸ್ ಹಾಕಿದ್ರು, ಯಾರೇನೇ ಕ್ರಿಟಿಸೈಸ್ ಮಾಡಿದ್ರು ಸರಿ, ಇದ್ರೊಳಗೆ ಬಂದಿದ್ದೀವಿ, ಇನ್ನು ಏನು ಬೇಕಾದ್ರೂ ಮಾಡಿ, ಏನು ಕಾಂಟ್ರವರ್ಸಿ ಬೇಕಾದ್ರೂ ಮಾಡಿ, ನಾನು ರೆಡಿ ಇದ್ದೀನಿ ಅಷ್ಟೇ. ಯಶ್ ಅವರು ಬರೀ ಕನ್ನಡಕ್ಕೆ ಮಾತ್ರನೇ ಸೀಮಿತನಾ? ಕನ್ನಡಕ್ಕೆ ಅಂದರೆ ಕನ್ನಡನೇ ತುಂಬ ಇಂಟ್ರೆಸ್ಟ್ ಇರೋದು, ಕನ್ನಡದಲ್ಲೇ ಮಾಡಬೇಕು, ಕನ್ನಡದಲ್ಲೇ ಏನಾದ್ರು ಮಾಡಬೇಕು ಅಂತಿದೆ. ಬಟ್ ಈಗ ಸ್ಟಾರ್ಟಿಂಗು ನಾವು ಇರೋದ್ರೆ ಸ್ಟೇಜಲ್ಲಿ ಈಗ ಯಾವ ಅಪರ್ಚುನಿಟಿ ಸಿಕ್ಕಿದ್ರು ಮಾಡಬೇಕು ಅನ್ನೋ ಸಿಚುವೇಶನ್ ಇದೆ. ಬಟ್ ಒಂದಲ್ಲ ಒಂದಿನ ಏನಾದ್ರು ನಾವು ಇದ್ರಲ್ಲಿ ಸಕ್ಸಸ್ ಕಂಡ್ರೆ ನಾನು ಕನ್ನಡ ಬಿಟ್ಟು ಬೇರೆ ಮಾಡಲ್ಲ. ಯಾಕಂದ್ರೆ ನಂಗೆ ಸ್ಟೇಬಲ್ ಬೇಕಲ್ವಾ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಕನ್ನಡದಲ್ಲೇ ಇದರಲ್ಲಿ ಅಪರ್ಚುನಿಟೀಸು ಇದೆ, ಬಟ್ ತುಂಬಾ ಕಮ್ಮಿ. ಯಾಕಂದ್ರೆ ಕಾಂಪಿಟೇಷನ್ಸ್ ಅಷ್ಟೇ ಜಾಸ್ತಿ ಇದೆ. ಈಗ ತಮಿಳು ತೆಲುಗುಗೆಲ್ಲ ಹೋದ್ರೆ ಅಲ್ಲೂ ಕಾಂಪಿಟೇಷನ್ಸ್ ಇರುತ್ತೆ, ಬಟ್ ಕನ್ನಡದವ್ರನ್ನ ಅಲ್ಲಿ ತಗೊಂತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಈಗೀಗ ಅವ್ರವ್ರು ಹೇಳಿದ್ದಾರೆ ಸ್ವಲ್ಪ ತೆಲುಗು ಹೋಗು, ತಮಿಳ್ಗೆ ಹೋಗು, ಪೇನು ಚೆನ್ನಾಗಿ ಸಿಗುತ್ತೆ, ಮತ್ತೆ ನಿಂಗೆ ಚಾನ್ಸಸ್ಸು ಸಿಗುತ್ತೆ ಅಂತ. ಬಟ್ ಈಗ ಏನೇ ನಾನು ಚಾನ್ಸಸ್ ಗೇನ್ ಮಾಡಿ ಏನೇ ಇದು ಮಾಡಿದ್ರು ಬಟ್ ನಾನು ಮುಂದೊಂದು ದಿನ ಕನ್ನಡದಲ್ಲೇ ಸೆಟ್ಲ್ ಆಗಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಓಕೆ. ಸೊ ಯಶ್ ಅವರು ಯಾವುದೋ ಒಂದು ಸಿನಿಮಾ ಹೀರೋ ಆಗಬೇಕು ಅಂತ ಅನ್ಕೊಂಡ್ರೆ ಯಾವ ಸಿನಿಮಾ ಹೀರೋ ಥರ ಆಗೋದಕ್ಕೆ ನೀವು ಇಷ್ಟಪಡ್ತೀರಾ? ನನಗೆ ಆಲ್ ಟೈಮ್ ಫೇವರೇಟು ಲಕ್ಕಿ. ಓಕೆ. ಯಶ್ ಅವ್ರದ್ದು ಲಕ್ಕಿ ಫಿಲಮ್ ಸೇಮ್ ಅದೇ ಥರ ಮಾಡಬೇಕು. ಲಕ್ಕಿ 2 ಅಂತ ಏನಾದ್ರು ಮೂವಿ ಮಾಡಿದ್ರೆ ನನ್ನೇ ಹೀರೋ ಹಾಕೊಳ್ಳಿ. ರಿಕ್ವೆಸ್ಟ್ ಲಕ್ಕಿ ಮೂವಿ ಥರ ಮಾಡಬೇಕು ಸಾಯೋದ್ ಮುಂಚೆ. ಸೊ ಅದು ನಿಮ್ಮ ಪ್ರಿಫರ್ಡ್ ಕ್ಯಾರೆಕ್ಟರ್. ಸೊ ಯಾವ್ದಾದ್ರು ಒಂದು ಡೈರೆಕ್ಟರ್ ಇವ್ರ ಜೊತೆ ನಾನು ಕೆಲಸ ಮಾಡಬೇಕು, ಇಲ್ಲ ಈ ಹೀರೋಯಿನ್ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಇದ್ರೆ ಯಾವ ಹೀರೋಯಿನ್ ಮತ್ತೆ ಯಾವ ಡೈರೆಕ್ಟರ್? ನನಗೆ ಇದು ಲೈಫು ಇಷ್ಟನೇ ಮೂವಿ ಹೀರೋಯಿನ್. ಓಕೆ.
ಅವ್ರ ಜೊತೆ ಮಾಡಬೇಕು ಅಂತ ಆಸೆ ಇದೆ. ಅದು ಬಿಟ್ಟರೆ ಇದು ಪವನ್ ಒಡಿಯರ್ ಸರ್ ಇದಾರಲ್ಲ ಗೂಗ್ಲಿ ಮೂವಿ ಡೈರೆಕ್ಟರ್, ಅವ್ರ ಜೊತೆ ಮಾಡಬೇಕು ಅಂತ ಆಸೆ ಇದೆ. ಓಕೆ, ಯಶವಂತ್ ಅವರು ಕ್ಯಾರೆಕ್ಟರ್ನ ಸ್ವ್ಯಾಪ್ ಮಾಡೋ ಹಾಗಿದ್ರೆ ಯಶವಂತ್ ಅಲ್ದಿರ ಬೇರೆ ಏನಾಗೋದಕ್ಕೆ ಇಷ್ಟಪಡ್ತೀರಾ? ಜಸ್ಟ್ ಫಾರ್ 24 hours, ನೀವಾಗ ಯಶವಂತ್ ಅಲ್ಲ, 24 ಗಂಟೆ ನಿಮಗೆ ಟೈಮ್ ಇದೆ. ಸೊ ಯಶವಂತ್ ಅಲ್ಲದೆ ಬೇರೆ ಏನಾಗಿರ್ತೀರಾ ನೀವು? ಏನೂ ಆಗಲ್ಲ, ಇದನ್ನೇ ಯಶವಂತ್ ಆಗಿರ್ಬೇಕು. ಓಕೆ, ಸೊ ಈಗ ಆಲ್ರೆಡಿ ನಮ್ಮ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಸೊ ಎಷ್ಟೋ ಸಿನಿಮಾಗಳ ಹೆಸರೇ ಯಾರು ಕೇಳಿರೋದಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತಮಿಳ್ ತೆಲುಗು ಇಂಡಸ್ಟ್ರಿ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಸೊ ಹಾಗಿರುವಾಗ ಇಫ್ ಇನ್ ಕೇಸ್ ಯಶವಂತ್ ಅವ್ರಿಗೆ ಕನ್ನಡ ಬಿಟ್ಟು ತೆಲುಗು, ತಮಿಳ್ ಅಥವಾ ಹಿಂದಿ ಅಂತ 3 ಒಟ್ಟಿಗೆ ಬಂದಾಗ ಯಾವುದನ್ನು ನೀವು ಪಿಕ್ ಮಾಡ್ಕೊಳ್ತೀರಾ? ಕನ್ನಡ ಬಿಟ್ಟು ಲ್ಯಾಂಗ್ವೇಜ್ ಗೊತ್ತಿರೋದ್ರಿಂದ ತಮಿಳ್ ನಿಮಗೆ ಗೊತ್ತಾ? ಓಕೆ, ಸೊ ಇದಿಷ್ಟು ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಆಯಿತು. ಇವಾಗ ಮಾಡ್ಲಿಂಗ್ ಬಗ್ಗೆ ಹೇಳೋದಾದ್ರೆ, ಸೊ ಮಾಡ್ಲಿಂಗ್ ಇಂಟ್ರೆಸ್ಟ್ ಯಾಕೆ ಬಂತು? ಅಥವಾ ನೀವು ಮೊದಲನೇ ಸರಿ ಮಾಡ್ಲಿಂಗ್ ಅಂತ ಮಾಡುವಾಗ ಅದ್ರ ಬಗ್ಗೆ ನಾಲೆಜ್ ಇತ್ತಾ ನಿಮಗೆ? ಮಾಡ್ಲಿಂಗ್ ಇಲ್ಲ, ನಾಲೆಡ್ಜೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋದಾಗ ಯಾಕೆ ಚೆನ್ನಾಗಿದೆಯಾ ಮಾಡಬಾರ್ದು ಅಂತ ಅಂತಿದ್ರು. ಆವಾಗ ನನಗೇನಂದರೆ ನಮ್ಮ ಅಣ್ಣ ನನ್ಕಿಂತ ಚೆನ್ನಾಗಿದ್ದಾನೆ, ಒಂದು ಬೆಳ್ಳಗಿದ್ದಾನೆ, ಇನ್ನು ಕ್ಯೂಟ್ ಆಗಿದ್ದಾನೆ, ನೋಡೋಕ್ಕೂ ಚಾಕ್ಲೇಟ್ ಬಾಯ್ ಥರ ಲುಕ್ ಇದ್ದಾನೆ. ಅವಾಗ ನನಗೆ ಏನಿಸ್ತು ಅಂತಂದರೆ ನಾನು ಮಾಡೋದಕ್ಕಿಂತ ನಮ್ಮ ಅಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ನಮ್ಮ ಅಣ್ಣನ ಫಸ್ಟ್ ರೆಫರ್ ಮಾಡಿದೆ. ನಮ್ಮ ಅಣ್ಣ ಫಸ್ಟ್ ಒಂದು ಶೋ ಮಾಡ್ದೆ, ಅದಾದ್ಮೇಲೆ ಅವನದು ನೋಡಿಕೊಂಡೆ, ಅದಾದ್ಮೇಲೆ ನಾನು ಪ್ರಾಕ್ಟೀಸ್ ಮಾಡಿದೆ, ಹಿಂಗೆಲ್ಲ ಮಾಡಬೇಕು ಅವನ ಹತ್ರನೂ ಕಲ್ತ್ಕೊಂಡೆ ಸ್ವಲ್ಪ ನಮ್ಮ ಅಣ್ಣನ ಹತ್ರ, ಯಾಕಂದರೆ ಅವ್ನು ಫಸ್ಟ್ ಮಾಡಿದ್ನಲ್ಲ. ಅದಾದ್ಮೇಲೆ ಕಲ್ತ್ಕೊಂಡು ನೆಕ್ಸ್ಟ್ ಮಾಡಿದೆ. ಅವಾಗ ಮಿಸ್ಟರ್ ಕರ್ನಾಟಕ ಅವಾರ್ಡ್ ಸಿಕ್ತು, ನಾನು ಪಾರ್ಟಿಸಿಪೇಟ್ ಮಾಡಿದೆ 2019 ಸಿಕ್ತು ನನಗೆ. ಓಕೆ, ಈಗ ರೀಸೆಂಟಾಗಿ ಯಾವುದಾದ್ರೂ ನೀವು ಶೋಸ್ ಮಾಡಿದ್ದೀರಾ? ಈಗ ರೀಸೆಂಟಾಗಿ ಮಾಡಿದ್ದೆ. ಓಕೆ, ಈಗ ಫೆಬ್ರವರಿಯಲ್ಲಿ ಮಾಡಿದ್ದು. ಅವಾಗ ಮಿಸ್ಟರ್ ಕರ್ನಾಟಕ ಫಸ್ಟ್ ರನ್ನರ್ ಅಪ್ ಸಿಕ್ತು ಈ ಸತಿ. ಸೊ ಮಾಡ್ಲಿಂಗ್ ಅಂತಂದ್ರೆ ಸಿಕ್ಕಾಪಟ್ಟೆ ನೆಗೆಟಿವ್ ಥಾಟ್ ಇದೆ, ಇವನ್ ಇನ್ಕ್ಲೂಡಿಂಗ್ ಮೀ, ಸಿಕ್ಕಾಪಟ್ಟೆ ನೆಗೆಟಿವ್ ಥಾಟ್ ಇದೆ. ಲೈಕ್ ಹೆಂಗೆ ಅಂತಾನೆ ಅಲ್ಲಿ ಹೋದವರು ಯಾರು ಸರಿಗಿರಲ್ಲ, ಸೊ ಅವ್ರ ಕ್ಯಾರೆಕ್ಟರ್ ಒಂಥರ ಇರುತ್ತೆ, ಇಲ್ಲ ಹೋದ್ಮೇಲೆ ಕ್ಯಾರೆಕ್ಟರ್ ಹಾಳು ಮಾಡಿಬಿಡ್ತಾರೆ ಅನ್ನೋ ಅಂಥದ್ದು ಒಂದು ಟಾಕ್ ಇದೆ. ಸೊ ಬಿಹೈಂಡ್ ಟಾಕ್ ಇದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದೆಯಾ? ಹೌದು ಇದೆ. ಇವಾಗ ಹೆಂಗಿದೆ ಅಂತಂದ್ರೆ, ಈಗ ಒಳ್ಳೇದಿರುತ್ತೆ ಅಂದ್ರೆ ಕೆಟ್ಟದಿರುತ್ತೆ ಅಂತಂತಾರಲ್ಲ, ಹಂಗೆ ಈಗ ಜನಗಳು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲ ಥರ ಇರುತ್ತಲ್ಲ, ಅದೇ ಥರ ಅದರಲ್ಲೂ ತುಂಬ ಕಡೆ ಕೆಟ್ಟದೂ ಇದೆ, ತುಂಬ ಕಡೆ ಒಳ್ಳೇದು ಇದೆ. ಕೆಲವೊಂದು ಕಡೆ ಏನು ಮಾಡ್ತಾರೆ, ನೀವು ಹೇಳ್ದಂಗೆ ಕ್ಯಾರೆಕ್ಟ್ರು ಚೇಂಜ್ ಮಾಡೋರು ಇರ್ತಾರೆ, ಬಟ್ ಬೇರೆದಕ್ಕೆ ನಮ್ಮನ್ನ ಪ್ರೊವೋಕ್ ಮಾಡೋರು ಇರ್ತಾರೆ. ನೀವು ಈ ಥರ ಆದರೆ ಹಿಂಗಿದ್ರೆ ಆಗಲ್ಲ, ನೀನು ಈ ಥರ ಎಲ್ಲ ಅವ್ರು ಹೇಳೋದಕ್ಕೆ ಕಮಿಟ್ಮೆಂಟ್ಗೆಲ್ಲ ಒಪ್ಕೊಳ್ಳೇಬೇಕಾಗುತ್ತೆ, ಆ ಥರ ಎಲ್ಲ ಇರುತ್ತೆ. ಹುಡುಗರಿಗೆ ಮುಂಚೆ ನಾವು ಹುಡುಗರಿಗೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ, ಬಟ್ ಒಳಗೋದ್ಮೇಲೆ ಗೊತ್ತಾಯ್ತು ಹುಡುಗರಿಗೂ ಇರುತ್ತೆ ಪ್ರತಿಯೊಂದು ಅಂತ ಕಡೆ ಹೋಗಲ್ಲ. ಇವಾಗ ನಮಗೆ ಇದು ಸೂಟ್ ಆಗ್ತಿಲ್ಲ ಅಂತಂದರೆ ನಾವು ಯಾಕೆ ಅದು ಮಾಡಬೇಕು? ಅದಕ್ಕೆ ನಮ್ಗೆ ಯಾವ್ದು ಸೂಟ್ ಆಗುತ್ತೆ, ನಮಗಿದು ಕೆಟ್ಟದಿಲ್ಲ, ಇದರಲ್ಲಿ ಏನಾದ್ರು ನಾವು ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ನಮಗೆ ಸೂಟ್ ಆಗೋದು ಒಳ್ಳೆ ಕಡೆ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಹುಡುಗಿರ್ಗೆ ಹೆಂಗಿರುತ್ತೆ ಅದೇ ಥರ ಹುಡುಗರಿಗೂ ಅಷ್ಟೇ ಇವಾಗ ಇದಿದೆ. ಬಟ್ ಹುಡುಗರದ್ದು ಇನ್ನೂ ಕಷ್ಟ ಇದೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ. ಸೊ ನೀವು ಹೇಳಿದ್ರಿ ತುಂಬಾ ಟಫ್ ಇದೆ ಅಂಡ್ ಇದೇ ಆ ಥರ ಇದೆ ಅಂತ ಹೇಳಿದ್ರಿ. ಸೊ ಯಶವಂತ್ ಏನಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಎಕ್ಸ್ಪೀರಿಯನ್ಸ್ ಒಂದು 2 ಕಡೆ ಆಗಿದೆ. ಎದ್ದು ಬಂದ್ಬಿಟ್ಟಿದ್ದೀನಿ, ಬಂದ್ಬಿಟ್ಟಿದ್ದೀನಿ. ಒಂದು ಕಡೆ ಏನಾಯ್ತು ಅಂತಂದರೆ, ಅದು ಒಂದು ಚಾನಲ್ಲು, ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ಲು, ಒಳ್ಳೆ ವ್ಯೂಸ್ ಇದೆ, ಒಳ್ಳೆ ಫೇಮು ಬರುತ್ತೆ, ಅದರಲ್ಲೂ ಒಳ್ಳೆ ಕಂಟೆಂಟ್ಸು ಮಾಡ್ತಾರೆ. ಹೋಗಿದ್ದೆ, ಸ್ಪಾಟ್ಗೆ ಹೋಗಿದ್ದೆ, ಆಡಿಷನ್ಸ್ಗೆ ಹೋಗಿದ್ದೆ. ಆಮೇಲೆ ಹೋದ್ಮೇಲೆ ಗೊತ್ತಾಯಿತು ಈ ಥರ ಇರಬೇಕು, ಹಿಂಗಿದ್ರೆ ಆಗುತ್ತೆ ಅಂತಂದರು. ಬೇಡ ಸರ್ ನಮಗಿಂಥದ್ದು ಅಂತ ಅಂದ್ಬಿಟ್ಟು ಎದ್ದು ಬಂದಿದ್ದೀನಿ. ಅದಾದಮೇಲೆ ಮಾಡ್ಲಿಂಗಲ್ಲೂ ಅಷ್ಟೇ ಇನ್ನೊಂದು ಕಡೆ ಎಲ್ಲ ಹೋಗಿದ್ದೆ, ಅಲ್ಲೂ ಕೂಡ ಸೇಮ್ ಹಿಂಗೇನೆ, ಇಲ್ಲಿ ಬರ್ತೀರಾ ಅಂತಂದರೆ ಈ ಥರ ಕಮಿಟ್ಮೆಂಟ್ಸ್ ಇರುತ್ತೆ ಅಂತಂದರು. ಇಲ್ಲ ಸರ್ ನಾವು ಈ ಥರ ಇದ್ರೆ ಮಾಡಲ್ಲ ಅಂತಂದೆ. ಅದಕ್ಕೆ ನೀವು ಈ ಥರ ಮಾಡಲ್ಲ ಆ ಥರ ಮಾಡಲ್ಲ ಅಂತ ಇದ್ದರೆ ನೀವೇನೂ ಮಾಡೋಕ್ಕಾಗಲ್ಲ ಅಂತಂದರು. ಈ ಥರ ಕಮಿಟ್ಮೆಂಟ್ಸ್ಗಳಿಗೆ ಒಪ್ಕೊಂಡ್ಲೇ ಬೇಕಾಗುತ್ತೆ ಅಂತಂದರು. ಇಲ್ಲ ಸರ್ ನಂಗೆ ಬೇಡ, ನಿಧಾನಕ್ಕಾದರೂ ಪರವಾಗಿಲ್ಲ ಅಂದ್ಕೊಂಡು ಬಂದೆ. ಅಂದರೆ ಅದು ಏನೇ ಆದರೂ ಫೈನಲಿ ನಮ್ಮದೇ ಚಾಯ್ಸು. ಈಗ ಕೆಲವೊಬ್ರು ನಾನು ಬೆಳೆಯೋ ಆತರದಲ್ಲಿ ನುಗ್ಬಿಡ್ತಾರೆ, ಬಟ್ ಅವ್ರದ್ದೇ ಕ್ಯಾರೆಕ್ಟರ್ ಡ್ಯಾಮೇಜ್ ಆಗುತ್ತೆ. ಇವತ್ತು ಏನೋ ಇದಾಗುತ್ತೆ, ಏನೋ ಸಕ್ಸಸ್ ಸಿಗುತ್ತೆ, ಅದು ಡಮಾರ್ ಅಂತ ಕೆಳಗೆ ಬೀಳ್ಬಿಡ್ಬೋದಲ್ವ, ಅದಕ್ಕೆ. ಸೊ ಈಗ ಮಾಡಲೇಬೇಕು ಅನ್ನೋಂಥ ಹಠ ಇರುವಂಥವ್ರು, ಹೆಂಗಾದ್ರೂ ಸರಿ ಹೋಗಲೇಬೇಕು ಅಂತಿರೋರು ಖಂಡಿತ ಆ ದಾರಿಲಿ ಹೋಗ್ತಾರೆ. ಸೊ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್?
ಏನಿಲ್ಲ ಆ ಥರದಲ್ಲಿ ಹೋಗ್ಬಿಟ್ರೆ ಮುಂದಕ್ಕೆ ಅದು ಕಂಟಿನ್ಯೂಸ್ ಆಗಿ ಹಂಗೆ ಸಿಗುತ್ತೆ ಅಂತ ಇರೋಕ್ಕಾಗಲ್ಲ. ಈಗ ನೀವೇನೋ ಒಂದು ಬಾಡಿ ಬಿಲ್ಡ್ ಮಾಡಿ ಏನೋ ಒಂದು ಮಾಡಿ ಅದಕ್ಕೆ ಹೋಗಿ ನಿಂತ್ಕೊಂಡ್ರೆ ಅದು ನೋಡೋರ್ಗೂ ವ್ಯಾಲ್ಯೂ ಅಂತ ಅನಿಸ್ಬೇಕು, ನಾವು ನಿಂತ್ಕೊಳ್ಳೋಕ್ಕೂ ನಮಗೂ ಒಂದು ವ್ಯಾಲ್ಯೂ ಅನಿಸ್ಬೇಕು, ನಿಂತ್ಕೊಂಡ್ರೆ ನಾನು ವರ್ತಿದ್ದೀನಪ್ಪ ಅಂತ ಅನಿಸ್ಬೇಕು. ಆ ಥರ ಕೆಟ್ಟ ಕೆಲಸ ಮಾಡ್ಕೊಂಡು ಹೋದ್ರೆ ಎಷ್ಟು ದಿನ ಅಂತ ಸಿಗುತ್ತೆ? ಅದು ಸಿಗುತ್ತೆ, ಕಂಟಿನ್ಯೂಸ್ ಆಗಿ ಸಿಗುತ್ತೆ. ನಿಂದೇನು ಚೆನ್ನಾಗಿಲ್ಲ ಅಂತಂದ್ಮೇಲೆ ನೀನು ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಇಂಡಿಯಾ ತಗೊಂಡ್ರು ವೇಸ್ಟೇ ಅಲ್ವಾ? ಈಗ ಒಂದು ಪ್ರೈಸ್ ತಗೋತಿದೀವಿ ಅಂದ್ರೆ ಅದಕ್ಕೆ ನಾವು ವರ್ತಿರ್ಬೇಕು, ಅದೇನೋ ಮಾಡಿದ ಅದು ಆ ಪ್ರೈಸ್ ಬಂದಿರಬಾರ್ದು. ಓಕೆ ಓಕೆ. ಸೊ ನೀವು ಆಸ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆ್ಯಂಡ್ ಕ್ರಿಯೇಟರ್, ಸೊ ಸಾಕಷ್ಟು ವಿಡಿಯೋಗಳು ನೀವು ಅಪ್ಲೋಡ್ ಮಾಡ್ತಿರ್ತೀರಾ. ಸೊ ಏನಾದರೂ ಸಿಕ್ಕಾಪಟ್ಟೆ DMs ಬರ್ತಾನೆ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಹುಡುಗಿ ಲೈಕ್ ಮೆಸೇಜ್ ಮಾಡಿ ಸೊ ಪ್ರಪೋಸ್ ಮಾಡಿರುವಂಥ ಇನ್ಸಿಡೆಂಟ್ ಏನಾದರೂ ಇದೆಯಾ? ತುಂಬ ಬರುತ್ತೆ. ಅಂದರೆ ಅದೇ ನಾವು ರೆಸ್ಪಾನ್ಸ್ ಮಾಡೋಕ್ಕೋಗಲ್ವಲ್ಲ, ತುಂಬ ಬರುತ್ತೆ. ಡೈರೆಕ್ಟ್ ನಂಬರ್ ಕಳಿಸ್ಬಿಡ್ತಾರೆ ಕೆಲವೊಂದು ಹುಡುಗಿರಂತೂ ಡೈರೆಕ್ಟ್ ನಂಬರ್ ಕಳಿಸ್ಬಿಟ್ಟು ಕಾಲ್ ಮೇ ಅಂತ ಹಾಕ್ತಾರೆ. ಕೆಲವೊಬ್ರು ನಂಗೆ ನೀವಂದ್ರೆ ಇಷ್ಟ, ನಿಮ್ಮ ವೀಡಿಯೋಸ್ ಎಲ್ಲ ಚೆನ್ನಾಗಿದೆ ಆ ಥರ ಹಾಕ್ತಾರೆ. ನಾವು ರಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ಸ್ಟೇಜ್ ಅದೇ ಇರುತ್ತೆ ಅಂತ ನನಗೆ ಗೊತ್ತು. ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಏನಂತಂದರೆ, ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೀನಿ, ನನ್ನ ಪಕ್ಕದಲ್ಲಿ ಖಾಲಿ ಸೀಟ್ ಇರುತ್ತೆ, ಅಲ್ಲಿ ಚೆನ್ನಾಗಿರೋ ಹುಡುಗಿ ಬರ್ತಾಳೆ ಅಂತ ಕಾಯ್ತಿದ್ದೆ. ಆಮೇಲೆ ಒಂದು ತಾತ ಬಂದು ಕೂತ್ಕೋತಾರೆ. ಅದನ್ನು ನಾನು ಕಂಟೆಂಟ್ಗೋಸ್ಕರ ಹಾಕಿದ್ದು. ಬಟ್ ಏನಾಗಿದೆ ಅಂತಂದರೆ, ಎಷ್ಟು ಜನ ರಿಪ್ಲೈ ಮಾಡಿದ್ದಾರೆ, ಕಮೆಂಟ್ಸಲ್ಲೂ ಹಂಗೆ ರಿಪ್ಲೈ ಮಾಡಿದ್ದಾರೆ, DM ಅಲ್ಲಿ ಕೂಡ ಹಂಗೆ ಬಂದಿದೆ. ನಾನು ಬಂದು ಕೂತ್ಕೋತಾ ಇದ್ದೆ, ಯಾವ್ರಿಗೆ ಹೋಯ್ತಿದ್ದೀರಾ ಹೇಳಿ, ನೆಕ್ಸ್ಟ್ ಪಕ್ಕ ಬರ್ತೀನಿ, ಕಾಯ್ತಿರ್ತೀನಿ, ಪಕ್ಕ ಬರ್ತೀನಿ. ಎಷ್ಟೊಂದು ಕಮೆಂಟ್ಸ್ ನೋಡಿದ್ರೆ ಸಪ್ರೇಟ್ ಏನಾದ್ರು ಫಿಲ್ಟರ್ ಅಂತ ಹಾಕ್ಬಿಟ್ಟು ಮಾಡಿದ್ರೆ ನಾನು ಬರ್ತಿದ್ದೆ, ನಾನು ಬಂದು ಪಕ್ಕದಲ್ಲಿ ಕೂತ್ಕೋತೀನಿ, ಇದೇ ಬಂದಿರೋದು ಜಾಸ್ತಿ. ಓಕೆ, ಈ ಥರ ಎಲ್ಲ ಮೆಸೇಜಸ್ ನೋಡಿದಾಗ, ಅಮ್ಮ ನೋಡಿದಾಗ ಲೈಕ್ ಏನಾದ್ರು ಡೌಟ್ ಪಟ್ಟೆ ಯಾವ್ದಾದ್ರು ಹುಡುಗನ ಲವ್ ಮಾಡ್ತಿದ್ಯೇನೋ ಇದ್ರೆ ಹೇಳೋ ಅಂತ ಆ ಥರ ಕೇಳಿರೋದು ಇದೆಯಾ? ಅವ್ರಿಗೆ ಗೊತ್ತು ನಾನು ಎಲ್ಲೋದ್ರು ಅಂದರೆ ಅಷ್ಟೇ ಶೂಟಿಂಗ್ ಹೋಗಿರ್ತೀನಿ. ಈಗ ನಾಗವಲ್ಲಿ ಬಂಗ್ಲೆಲ್ಲೂ ಅಷ್ಟೇ, ನಂಗೆ 6 ಜನ ಹೀರೋಯಿನ್ನು. ಹಂಗೇನೋದಾದ್ರೆ ನಮ್ಮಮ್ಮ ಕಳ್ಸಂಗೇ ಇಲ್ಲ. ಅದರಲ್ಲೂ ಅಷ್ಟೇನೆ, ಅಂದರೆ ನಾನು ಎಲ್ಲೋದ್ರೂ ನಂದೇನು ಕೆಲಸ ಅದು ಮುಗಿಸ್ಕೊಂಬರ್ತೀನಿ. ಸೊ ಅದಕ್ಕೆ ನಮ್ಮ ಅಮ್ಮಂಗೆ ಏನು ಡೌಟ್ ಇಲ್ಲ. ಬಟ್ ಹೇಳ್ತಾರೆ, ಹುಷಾರಾಗಿರೋ ನನ್ನ ಮಗನೇ ಏನಾರ ಲೋಗಿ ಮಾಡ್ಬಿಟ್ಟಿಯಾ ಅಂತಂತಾರೆ. ಬಿಡಮ್ಮ ಅಂತಂದ್ಬಿಟ್ಟು ಸುಮ್ಮನಾಗ್ತೀನಿ ಅಷ್ಟೆ. ಓಕೆ, ಯಶ್ ಅವರ ಡ್ರೀಮ್ ಗರ್ಲ್ ಅಂತ ಏನಾದ್ರೂ ಇದ್ರೆ ಲೈಕ್ ಹೆಂಗಿರ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹೆಂಗಿರ್ಬೇಕು ಅಂದರೆ, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನನ್ಕಿಂತ ಚೆನ್ನಾಗಿರ್ಬಾರ್ದು, ನನ್ಕಿಂತ ಡಲ್ ಆಗಿರ್ಬೇಕು. ಆಮೇಲೆ ಒಳ್ಳೆ ಕ್ಯಾರೆಕ್ಟರ್ ಇರಬೇಕು, ಉದ್ದ ಜಡೆ ಇರಬೇಕು, ಏರ್ ಎಕ್ಸ್ಟೆನ್ಷನ್ ಹಾಕ್ಸ್ಬಿಡಿ ಅಲ್ಲ, ರಿಯಲ್ ಆಗಿರ್ಬೇಕು, ಒಳ್ಳೆ ಮನ್ಸಿರ್ಬೇಕು, ನನ್ನ ಚೆನ್ನಾಗಿ ನೋಡ್ಕೋಬೇಕು, ಮೇಯ್ನಾಗಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಮತ್ತೆ ಯಾವತ್ತೂ ಫ್ಯಾಮಿಲಿ ಬಿಟ್ಟು ನಾವಿಬ್ಬರೇ ಸಪ್ರೇಟ್ ಮನೆ ಮಾಡೋಣ ಅಂತ ಅನ್ಬಾರ್ದು. ಇಷ್ಟೇ ಕ್ವಾಲಿಟೀಸ್. ಓಕೆ, ನೋಡ್ಕೊಳ್ಳಿ. ಯಾರಾದ್ರೂ ಈ ಕ್ವಾಲಿಟೀಸ್ ಇತ್ತು ಅಂತಂದ್ರೆ ಅವ್ರ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ. ಈಗ ಬರ್ತಾರೆ, ನಾನಾಯ್ತೀನಿ. ಸೊ ಎಲ್ಲ ಲಿಸ್ಟ್ ಮಾಡಿ ಕೊಟ್ಬಿಡಿ ಕ್ವಾಲಿಟೀಸ್ನೆಲ್ಲ. ನಮ್ಮ ಅಮ್ಮಂಗೆ ಕೊಟ್ಬಿಡ್ತೀನಿ, ಚೂಸ್ ದ ಕರೆಕ್ಟ್ ಆನ್ಸರ್, ಅವಲಕ್ಕಿ ಬೋಲಕ್ಕಿ ಯಾಕೆ ಸೆಲೆಕ್ಟ್ ಮಾಡಮ್ಮ. ಓಕೆ, ಸೊ ನೀವು ಅಮ್ಮ ಅಂತ ಹೇಳಿ ಅಮ್ಮ ಬಗ್ಗೆ ಹೇಳ್ತಿದ್ದೀರಾ. ಸೊ ಅಮ್ಮ ಬಗ್ಗೆ ಇನ್ನೂ ಸ್ವಲ್ಪ ಇನ್ಡೆಪ್ತ್ ಆಗಿ ಹೇಳೋದಂದ್ರೆ, ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ, ನಾನು 9th ಕ್ಲಾಸಲ್ಲಿ ಇದ್ದಾಗಲೇ ನಮ್ಮ ಅಪ್ಪಂಗೆ ನಿಮೋನಿಯಾ ಅಂತ ಬಂದು ಹಾಸ್ಪಿಟಲೈಸ್ ಆದರು. ಆವಾಗ ನಾವು ಸ್ವಲ್ಪ ಸೆಟಲ್ಡ್ ಅನ್ನೋ ಥರ ಇದ್ವಿ, ಅಂದರೆ ಏನು ಸಾಲಾಗಿಲ್ಲ ಅಂಥದ್ದೇನೂ ಇರಲಿಲ್ಲ. ನಮ್ಮ ಅಪ್ಪ ಹಂಗೆ ಹಾಸ್ಪಿಟಲೈಸ್ ಆದಮೇಲೆ ನಮ್ಮಮ್ಮ ಸಿಕ್ಕಾಬಿಟ್ಟು ಅನ್ಭವಿಸ್ಬಿಟ್ರು. ಇದ್ದಿದ್ದು ಗಾಡಿ ಮಾರಿಬಿಟ್ವಿ, ಏನೇನಿತ್ತು ಎಲ್ಲ ಮಾರಿದ್ವಿ. ಮತ್ತು ಇದು ಬರುತ್ತಲ್ಲ 10% ಬಡ್ಡಿ, ಆ ಥರ ಎಲ್ಲ ಸಾಲ ತೊಗೊಂಡು ನಮ್ಮ ಅಪ್ಪನ ಕೊನೆಗೆ ಉಳಿಸ್ಕೊಂಡ್ವಿ. ಬಟ್ ಆ ಟೈಮಲ್ಲಿ ತುಂಬ ಸಾಲ ಆಗೋಯ್ತು. ಆವಾಗಿಂದ ಅದನ್ನ ನಾವು ವಾಪಸ್ ಬರೋಕ್ಕೆ ತುಂಬ ಕಷ್ಟ ಆಗೋಯ್ತು. ಅಂದರೆ ನಮ್ಮ ಅಪ್ಪ ಉಳಿಲಿ ಅನ್ನೋದಕ್ಕೋಸ್ಕರ ಏನು ಬೇಕಾದ್ರೂ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಲ್ಲನ ಸಾಲ ಆಗಲಿ ಏನಾರು ಆಗಲಿ ಮಾಡಿಬಿಟ್ಟಿದ್ದಾರೆ. ಅದರಿಂದ ಆಚೆ ಬರೋಕ್ಕೆ ತುಂಬ ಕಷ್ಟ ಆಯಿತು. ಆ ಟೈಮಲ್ಲಿ ನಮ್ಮ ಅಪ್ಪ ತುಂಬ ಕಷ್ಟಪಟ್ಟರು, ನಮ್ಮ ಅಮ್ಮನೂ ತುಂಬ ಕಷ್ಟಪಟ್ಟರು. ನಮ್ಮ ಅಪ್ಪಂಗೆ ಬೆರಳು ಓಡಾಡ್ಸೋಕ್ಕಾಗ್ತಿರ್ಲಿಲ್ಲ. ಅಂದರೆ ರಜನಿಕಾಂತ್ ಅವ್ರಿಗೆ ಬಂದಿತ್ತಲ್ಲ, ಆ ಕೈಲೇ ಬಂದಿದ್ದು ನಮ್ಮ ಅಪ್ಪನಿಗೆ. ಅದಕ್ಕೇ ಅವರು ಅಷ್ಟು ಬೇಗ ಹುಷಾರಾಗಲಿಲ್ಲ. ನಾವು ಡೈಲಿ ಎಕ್ಸಸೈಸ್ ಮಾಡಿಸೋದು, ನಾನು ನಮ್ಮ ಅಣ್ಣ. ನಾವು ಬೆಂಗಳೂರಲ್ಲಿದ್ದವ್ರು ಡೈರೆಕ್ಟು ತಿರ್ಗಾ ನಮ್ಮೂರಿಗೆ ವಾಪಸ್ ಹೋಗ್ಬಿಟ್ವಿ. ಅಷ್ಟು ಪ್ರಾಬ್ಲಮ್ ಆಗಿ ನಾನು ತಿರ್ಗಾ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಕೊಂಡೆ. 9th 10th ನಮ್ಮೂರಲ್ಲಿ ಮಾಡಿದ್ದು, ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಂತಿದೆ, ಅಲ್ಲಿ ಓದಿದ್ದು. ಆವಾಗಿಂದ ನಮ್ಮಮ್ಮ ಬೆಂಗಳೂರಲ್ಲಿ ಇವಾಗ ಸಾಲ ಇಲ್ಲಿ ಇಸ್ಕೊಂಡಿದ್ದಾರೆ. ಊರಿಗೆ ಹೋಗ್ಬಿಟ್ರೆ ಆಮೇಲೆ ತಪ್ಪು ತಿಳ್ಕೊತಾರೆ ಅಂದ್ಬಿಟ್ಟು ನಮ್ಮಮ್ಮ ಇಲ್ಲಿ ಗಾರ್ಮೆಂಟ್ಸು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ.
ಅಂದರೆ ನಾವೇನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಏನಾದ್ರು ಒಂದು ಸಕ್ಸಸ್ ತೊಗೊಂಡೋಗಿ ನಮ್ಮ ಅಮ್ಮಂಗೆ ಕೊಡ್ಬೇಕು. ಸಕ್ಸಸ್ ಸಿಕ್ಕಿದೆ, ಬಟ್ ಏನೂ ಇಲ್ದಿರೋ ಇಷ್ಟು ಸಿಕ್ಕಿರೋದು ದೊಡ್ಡ ವಿಷಯ ಅಂತ ನನಗೂ ಗೊತ್ತು. ಬಟ್ ಮುಂದಕ್ಕೆ ಇನ್ನೂ ದೊಡ್ಡ ಸಕ್ಸಸ್ ತೊಗೊಂಡೋಗಿ ನಮ್ಮ ಅಮ್ಮನ ಖುಷಿಯಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ. ಅಂದರೆ ಅದಕ್ಕೆ ಖುಷಿಯಾಗಿ ನೋಡ್ಕೋಬೇಕಂದ್ರೆ ನಾನು ಇಂಡಸ್ಟ್ರಿಯಲ್ಲೇ ಇದ್ದೇ ಮಾಡಬೇಕು. ಈ ಕೆಲಸ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಎಲ್ಲ ಸಾಲ ಎಲ್ಲ ತೀರಿಸಿ ನಮ್ಮ ಅಮ್ಮನ ತುಂಬ ಖುಷಿಯಾಗಿ ನೋಡ್ಕೋಬೇಕು ಅಂತಿದೆ. ಯಾಕಂದರೆ ತುಂಬ ಕಷ್ಟಪಟ್ಟಿದ್ದಾರೆ ನಮಗೋಸ್ಕರ, ನಮ್ಮ ಅಣ್ಣಂಗೋಸ್ಕರ. ಅದರೊಳಗೆ ನಮ್ಮ ಅಪ್ಪಂಗೆ ಇದಾದ್ಮೇಲಿಂದ ನಮ್ಮ ಅಣ್ಣನ ಕಾಲೇಜ್ ಕಳ್ಸೋಕ್ಕೂ ಕಷ್ಟ ಆಗಿತ್ತು. ಕೊನೆಗೆ ಅವನು ಏನೂ ಓದೋಕ್ಕಾಗದೆ ಪಾಪ ITI ಮಾಡ್ಕೊಂಡ. ನಾನು 9th 10th ಓದಿದೆ. ಅದಾದಮೇಲೆ PUC ಅದೆಲ್ಲ ಸೇರಿಕೊಂಡೆ. ಬಟ್ ನಮ್ಮಮ್ಮ ಅವಾಗಿಂದನೂ ಒಂದು ನಿಮಿಷನೂ ನಿಲ್ಲಲ್ಲ, ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ. ಇವಾಗ್ಲೂ ಅಷ್ಟೇ, ಸುಮ್ಮನೆ ಇರಮ್ಮ ಏನು ಮಾಡಬೇಡ, ಹೆಂಗೋ ಮಾಡೋಣ ಮೇಂಟೈನ್ ಆಗುತ್ತೆ ಅಂತೀವಿ, ಅಂದ್ರೂ ಅವ್ರು ನಿಲ್ಲಲ್ಲ. ಮನೆಯಲ್ಲೇ ಬಟ್ಟೆ ಹೊಲಿಯೋದು, ಏನು ಸಣ್ಣ ಪುಟ್ಟ ಕೆಲಸ ಇದ್ರು ಮಾಡ್ತಾರೆ. ಅವರು ಏನಾದ್ರು ಅರ್ನ್ ಮಾಡಬೇಕು ಅಂತಿರ್ತಾರೆ. ಈಗಲೂ ಆಗಲ್ಲ, ಕೈ ನೋವು ಮೈ ನೋವು, ಮದುವೆ ಮಾಡ್ಕೊಳ್ರು ಅಂತ ಬೈತಾರೆ. ಬಟ್ ಏನು ಗೊತ್ತಾ, ಮದುವೆ ಆಗ್ಬಿಟ್ರೆ ಇನ್ನೇನು ನಮ್ಗೆ ಅಚೀವ್ ಮಾಡೋಕ್ಕೆ ಏನು ದಾರಿ ಸಿಗಲ್ಲ. ಮದುವೆ ಆದಮೇಲೂ ಮಾಡಿರೋರು ಇದ್ದಾರೆ. ಬಟ್ ಅಮ್ಮನ ನೆನೆಸ್ಕೊಂಡ್ರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಪ್ರತಿಯೊಂದರಲ್ಲೂ ಕಷ್ಟನೇ ಪಟ್ಟರು, ಇಲ್ಲಿ ತನಕ ಖುಷಿ ಅಂತ ಏನೂ ಕಾಣಲಿಲ್ಲ. ಅವಾಗಿಂದನೂ ಅಪ್ಪ ಹುಷಾರಿಲ್ವಾ, ಅಪ್ಪನೂ ಅಷ್ಟು ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ. ಅವ್ರಿಗೆ ಒಂದು ಚಿಕ್ಕ ಚಿಕ್ಕ ಆಸೆಗಳಿದೆ, ಅದು ಮಾಡಿಸ್ಕೋಬೇಕು ಇದು ಮಾಡಿಸ್ಕೋಬೇಕಂತ. ಅಷ್ಟು ವರ್ಷದಿಂದನೂ ಏನೂ ಮಾಡಿಲ್ಲ. ಮುಂದಕ್ಕೆ ಏನಾದರೂ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ದೇವರು ಯಾವಾಗ ದಾರಿ ತೋರಿಸ್ತಾನೋ ಗೊತ್ತಿಲ್ಲ. ಇಷ್ಟೆಲ್ಲ ನೀವು ಪ್ರಾಬ್ಲಮ್ಸ್ನ ಇಟ್ಕೊಂಡು ಅದು ಮಿಡಲ್ ಕ್ಲಾಸಿಂದ ಬಂದು ಹೀರೋ ಆಗಬೇಕು ಅನ್ನುವಂಥ ಕನಸನ್ನ ಕಂಡ್ಕೊಂಡು ಇಂಡಸ್ಟ್ರಿಗೆ ಬಂದಾಗ, ಸೊ ಡೆಫಿನೆಟ್ಲಿ ನಿಮಗೆ ಲೈಕ್ ಪುಲ್ ಬ್ಯಾಕ್ ಅನ್ನೋದು ಖಂಡಿತ ಆಗಿರುತ್ತೆ. ಸೊ ಆದಾಗ ಯಾಕಾದರೂ ಬಂದ್ನೋ, ನಂಗೆ ಬೇಕಿತ್ತಾ ಇದು ಅಂತ ಅನ್ಸಿರೋದು ಇದೆಯಾ? ತುಂಬ ಸಲ ಇದೆ. ಯಾಕೆಂದರೆ ಫಸ್ಟ್ ಮೂವಿ ಮಾಡಿದಾಗ್ಲೇ ಹಿಂಗಾಯ್ತು. ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಹೋದೆ ಅಂತ ಅಂದಲ್ಲ, ಸ್ವಿಗ್ಗಿ ಝೊಮ್ಯಾಟೊಗೆ ಹೋದೆ. ತಿರ್ಗಾ ಸ್ವಲ್ಪ ಜನ ಗೊತ್ತಿರೋರು ನೋಡಿರೋರು ಇದು ಮಾಡಿದ್ರು. ಅದಾದಮೇಲೆ ಸೀರಿಯಲ್ಸು ಮಾಡಿದೆ. ಆಮೇಲೆ ತಿರ್ಗಾ ಮೂವಿ ರಿಲೀಸ್ ಆಯ್ತು, ಅವಾಗ ಆಟೋ ಓಡಿಸ್ತಿದ್ದೆ. ನೀನು ಮೂವಿ ಮಾಡಿದ್ದೆ ಅಲ್ವಾ ಅಂದರೆ ನಾನು ಪೋಸ್ಟೆಲ್ಲ ಹಾಕ್ಸ್ಬಿಟ್ಟಿದ್ದೆ ಆಟೋಗೆ ಮುಂದ್ಗಡೆ ನಂದು ಮೂವಿದೆಲ್ಲ. ಆಮೇಲೆ ಆಟೋನೂ ಓಡಿಸ್ತಾ ಇದ್ನಲ್ಲ, ನೀನು ಮೂವಿ ಮಾಡಿರೋನು ಸೀರಿಯಲ್ ಮಾಡಿರೋನು ಏನಕ್ಕೆ ಆಟೋ ಓಡಿಸ್ತಿದ್ಯಾ ಅಂತನ್ನೋರು. ಆವಾಗ ತಿರ್ಗಾ ಹೋಗ್ಬೇಕು ಅಂತ ಅನ್ಸೋದು. ಕೆಲವೊಂದು ಕಡೆ ನಾನು ಹೋದರೆ ನನ್ನ ದಾರಿ ಇಲ್ಲ ಅಂತ ನನಗೆ ಗೊತ್ತು. ಈಗ ಎಂತೆಂಥ ಇವ್ರುಗಳೇ ಅಷ್ಟು ಕಷ್ಟಪಡ್ತಿದ್ದಾರೆ, ಎಂತೆಂಥ ಸ್ಟಾರ್ ಕಾಸ್ಟ್ ಇರೋರು ಮಕ್ಳುಗಳೇ ಏನೂ ಮಾಡೋಕ್ಕಾಗ್ತಿಲ್ಲ. ನಮ್ಮ ಕೈಲಿ ಏನಾಗುತ್ತೆ ಅನ್ನೋದು ನಮ್ಮ ಥಾಟ್ ಇತ್ತು. ಅದಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತಲೇ ತುಂಬ ಸರಿ ತಡ್ಕೊಂಡಿದ್ದೀನಿ. ಅಂದರೂ ನಮ್ಮ ಅಮ್ಮ ಮಾತ್ರ ಓಪೇ ಬಿಡ್ತಿರ್ಲಿಲ್ಲ. ನೀನು ಮಾಡ್ತೀಯ ಹೋಗು. ನಮ್ಮ ಅಣ್ಣನ ಮೇಲೂ ಅಷ್ಟೇ ನಂಬಿಕೆ ಇದೆ. ಬಟ್ ನಮ್ಮ ಅಣ್ಣ ಆಸೆ ಪಡ್ತಾನೆ, ಅದಕ್ಕೆ ಕಷ್ಟ ಪಡ್ತಾನೆ. ಅದಕ್ಕೆ ಬೇಕಾಗಿರೋದು ಅಷ್ಟು ಕಷ್ಟಪಡೋಕ್ಕೆ ಇದು ಮಾಡ್ತಿರಲ್ಲ. ಅಂದರೆ ನಮ್ಮಮ್ಮಂಗೆ ಗೊತ್ತು, ನನಗೆ ಇದು ಸಿಗುತ್ತೆ ಅಂತಂದರೆ ಅದಕ್ಕೆ ಏನು ಬೇಕಾದ್ರೂ ಮಾಡ್ಬಿಡ್ತೀನಿ, ಏನು ಕಷ್ಟ ಬೇಕಾದ್ರೂ ಪಡ್ತೀನಿ ಅಂತ ನಮ್ಮಮ್ಮಂಗೆ ಗೊತ್ತು. ನೀನು ಮಾಡ್ತೀಯ ಹೋಗು ಅಂತಲೇ ಅವ್ರು ಒಪ್ಪಿದೆ. ಬಟ್ ಎಷ್ಟೊಂದು ಸತಿ ಪುಲ್ ಬ್ಯಾಕ್ ಮಾಡಿದೆ. ಅಂದರೆ ಈಗ ಹಂಗಾಯ್ತಾ, ಇವಾಗ ಆಮೇಲೆ ತಿರ್ಗಾ ಮೂವಿ ರಿಲೀಸ್ ಆಯಿತು. ತಿರ್ಗಾ ಈಗ ಮೂವಿ ನೆಕ್ಸ್ಟ್ ಯಾವ್ದು ಮಾಡ್ತೀರಾ ಅಂತ ಕೇಳ್ತಾರೆ. ಈಗ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಒಂದು ಮೂವಿ ರಿಲೀಸ್ ಆಗ್ತಿದ್ದಂಗೆ ಕೇಳ್ತಾರೆ. ಬಟ್ ನಮ್ಗೆ ಹೆಂಗಾಗಿರುತ್ತೆ ಸಿಚುವೇಶನು, ಈ ಸಾಲಗಳು ಅದು ಇದು ಎಲ್ಲ ಇಂದು ಕೇಳ್ದಂಗೆ ಇರುತ್ತೆ. ಅದಕ್ಕೆ ಹಿಂಗೆ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ನೀವು ಸಾಕಷ್ಟು ಸಿನಿಮಾಗಳು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಮುಂದೆ ಫ್ಯೂಚರ್ ಸಿನಿಮಾಗಳು ಸೀರಿಯಲ್ಗಳು ಅಪ್ಕಮಿಂಗ್ ಯಾವುದಾದ್ರೂ ಇದೆಯಾ? ಅದೇ ಸೀರಿಯಲ್ಸ್ಗೆ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾನೆ ಇದ್ದೀನಿ. ಈಗಲೂ ಯಾವುದೋ ಕಲರ್ಸ್ ಕನ್ನಡದ ಆಡಿಷನ್ ಇದೆ ಅಂತ ಹೇಳಿದ್ದಾರೆ. ಅದೇ ಸೀರಿಯಲ್ಸ್ನೇ 100% ಫೋಕಸ್ ಇರೋದೇ ಸೀರಿಯಲ್ಸ್ ಮೇಲೆ. ಈಗ ಮೂವೀಸ್ ಮಾಡಲ್ಲ ಅಂತಲೇ ನಾನೇ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಮೂವೀಸ್ ಮಾಡಿದ್ರೂ ಶೆಡ್ಯೂಲ್ ಕಮ್ಮಿ ಇರಬೇಕು, ಇಲ್ಲಾಂದರೆ ಒಳ್ಳೆ ಪೇ ಇರಬೇಕು. ಹಂಗಾದ್ರೆ ಮಾಡ್ತೀನಿ. ಸುಮ್ಮನೆ ಇದೇ ಥರ ಇಲ್ಲ ಅಂತಂದರೆ ಕ್ಯಾರೆಕ್ಟ್ರ್ ಚೆನ್ನಾಗಿರಬೇಕು. ಇದು ಮೂರೇ ನೋಡ್ತಾ ಇದ್ದೀನಿ, ಇನ್ನೇನಿಲ್ಲ. ಅಂದರೆ ಮೈನ್ ಫೋಕಸ್ ಸೀರಿಯಲ್ಸ್. ಓಕೆ, ನೀವು ಈಗ ಆಸ್ ಅ ಅಪ್ಕಮಿಂಗ್ ಆ್ಯಕ್ಟರ್ ಆಗಿ ಇನ್ನೂ ಕೆಲವೊಬ್ರು ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಅಥವಾ ಇನ್ನೂ ಮಾಡ್ದೇನೆ ಒಂದು ಕನಸು ಕಟ್ಕೊಂಡಿರೋಂಥ ಸಾಕಷ್ಟು ಜನ ಇರ್ತಾರೆ. ಅವ್ರಿಗೇನಾದರೂ ಒಂದು ಹೇಳೋದಿದೆ, ಸಜೆಷನ್ಸ್ ಮಾಡೋದಿದೆ, ಏನು ಹೇಳ್ತೀರಾ? ಏನು ಹೇಳ್ತೀನಿ ಅಂತಂದರೆ, ಈಗ ನಮಗೆ ಗೊತ್ತಿರಲಿಲ್ಲ. ಇವಾಗ ಆಸೆ ಬರೋದು ಸಹಜ, ಎಲ್ರಿಗೂ ಬಂದ್ಬಿಡುತ್ತೆ, ಈಸಿಯಾಗಿ ಬಂದ್ಬಿಡುತ್ತೆ. ಇವಾಗ ನಾನೊಂದು ಹೀರೋ ಆಗ್ತೀನಿ ಅಂತಂದರೆ ಅದಕ್ಕೇನಿರಬೇಕು, ಅದು ಹೆಂಗಿರಬೇಕು, ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡ್ಕೋಬೇಕು. ನಮ್ಗೆ ಗೊತ್ತಿಲ್ಲ, ಹೆಂಗಂದ್ರೆ ನಂಗೆ ನುಗ್ಬಿಟ್ವಿ. ಅದಾದಮೇಲೆ ಅರ್ಥ ಆಯಿತು. ಬಟ್ ಈಗ ಹೊಸ್ದಾಗಿ ಬರೋರಿಗೆ ಈಸಿ ಆಗಲಿ ಅಂತ ಹೇಳ್ತಿರೋದು ಏನಂತಂದರೆ, ಇವಾಗ ನೀವು ಹೀರೋ ಆಗಿ ನಿಂತ್ಕೋತೀರಾ, ಒಂದು ಹೀರೋ ಆಗಿ ನೋಡ್ತೀರಾ ಅಂತಂದರೆ ಅದಕ್ಕೇನೇನು ಬೇಕು ಅದನ್ನೆಲ್ಲ ಫಸ್ಟ್ ಇದು ಮಾಡ್ಕೊಳ್ಳಿ. ಒಂದು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಅದಕ್ಕೇನು ಬೇಕು, ಲುಕ್ಸ್ಗೆ ಏನು ಬೇಕು ಅದನ್ನ ರೆಡಿ ಮಾಡ್ಕೊಳ್ಳಿ. ಮತ್ತು ಆ್ಯಕ್ಟಿಂಗ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಆಮೇಲೆ ಒಳಗೆ ಬನ್ನಿ. ನಾವು ಅದು ಹೇಳಿದ್ನಲ್ಲ ದುಡುಕ್ಬಿಟ್ಟೆ ಅಂತ, ಆ ಥರ ದುಡುಕಿ ಇದು ಮಾಡಿಕೊಂಡೆ. ಬಟ್ ಈಗ ಅರ್ಥ ಆಗಿ ಈಗ ಪ್ರತಿಯೊಂದು ಏನೇನು ಬೇಕು, ಈಗ ಡ್ಯಾನ್ಸ್ ಬೇಕಾ ಡ್ಯಾನ್ಸ್ಗೂ ರೆಡಿ,
ಆ್ಯಕ್ಟಿಂಗ್ ಎಲ್ಲದಕ್ಕೂ ರೆಡಿ ಇರೋ ಅನ್ನೋಂಗೆ ಈಗ ಫಿಕ್ಸ್ ಆಗಿದ್ದೀನಿ. ಈಗ ಎಲ್ಲನೂ ಕಲಿತಾ ಇದ್ದೀನಿ. ಈಗ ಎಷ್ಟು ಕಲ್ತರೂ ಸಾಲಲ್ಲ ಇದ್ರೊಳಗೆ ಬಂದರೆ. ಹಾಗೆ ಈಗ ಹೊಸ್ದಾಗಿ ಯಾರು ಬಂದರೆ ಫಸ್ಟು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಲ್ತ್ಕೊಂಡು ಆಮೇಲೆ ನೀವು ಟ್ರೈ ಮಾಡಿ ಸಿಗುತ್ತೆ. ನಾವು ಸ್ಟಾರ್ಟಿಂಗ್ ಏನು ಮಾಡ್ಬಿಡ್ತೀವಿ, ಆತ್ರದಲ್ಲಿ ನುಗ್ಗಿ ಅಲ್ಲಿ ಆಡಿಷನ್ ಕೊಡೋದು ಇಲ್ಲಿ ಆಡಿಷನ್ ಕೊಡೋದು ತಪ್ಪುಗಳಾಗ್ಬಿಡುತ್ತೆ. ಅವಾಗ ನೋಡಿದವರು ಅದೇ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಮುಂದಕ್ಕೊಂದು ಕರಿಬೇಕಾದ್ರೂ ಯೋಚನೆ ಮಾಡ್ತಾರೆ. ಅದಕ್ಕೇ ನೀವೇನೇ ಮಾಡ್ಬೇಕಂದ್ರೂ ಸ್ವಲ್ಪ ತಾಳ್ಮೆ ತೊಗೊಂಡು ಅದಕ್ಕೆ ಬೇಕಾಗಿರೋ ಕ್ವಾಲಿಟೀಸ್ ಎಲ್ಲ ಗೇನ್ ಮಾಡಿ ಆಮೇಲೆ ನೀವು ಇಂಡಸ್ಟ್ರಿಗೆ ಬನ್ನಿ ಅಂತ ಹೇಳ್ತೀವಿ. ಇಂಡಸ್ಟ್ರಿಲಿ ಇರೋದಕ್ಕೆ ಅಥವಾ ಇದರಲ್ಲಿ ಬೆಳೆಯೋದಕ್ಕೆ ಅಥವಾ ಹೊಸದಾಗಿ ಬರೋದಕ್ಕೆ ಬ್ಯಾಕ್ ಸಪೋರ್ಟ್ ಅನ್ನೋದು ಮುಖ್ಯನಾ ಅಥವಾ ಇಲ್ಲದೇ ಇದ್ರೂ ಬೆಳಿಬಹುದಾ? ಬ್ಯಾಕ್ ಸಪೋರ್ಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಬ್ಯಾಕ್ ಸಪೋರ್ಟ್ ಇದ್ದರೆ ನಮಗೆ ಅಟ್ಲೀಸ್ಟ್ ಬ್ಯಾಕ್ ಸಪೋರ್ಟ್ ಇಲ್ಲ ಅಂದರೂ ಅಟ್ಲೀಸ್ಟ್ ನೀವು ಮನೆಗೆ ನಿಮ್ಮಿಂದ ಏನು ಸಂಪಾದನೆ ಮಾಡಿ ಕೊಡೋಂಗಿರಬಾರ್ದು. ಆವಾಗ ನೀವು ಆರಾಮಾಗಿ ಹೋಗ್ಬೋದು. ನಮ್ಮಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ನಾವು ಕೊಡಲೇಬೇಕು ಏನಾದ್ರು ಮನೇಲಿರೋ ಕಷ್ಟ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬ್ಯಾಕ್ ಸಪೋರ್ಟ್ ಇರಲೇಬೇಕು, ಇಲ್ಲಾಂದರೆ ನಿಮಗೆ ಲಕ್ ಅನ್ನೋದಿರಬೇಕು. ಓಕೆ, ಸೊ ತುಂಬ ವಿಷಯಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರಿ. ಆ್ಯಂಡ್ ನಿಮ್ಮೆಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ಈಡೇರಲಿ. ಆ್ಯಂಡ್ ಒಂದು ಒಳ್ಳೆ ಸೀರಿಯಲಲ್ಲಿ ಲೀಡ್ ಆಗಿ ಹೀರೋ ಆಗಿ ಕಾಣಿಸ್ಕೊಂಡ್ಲಿ. ತುಂಬಾ ಥ್ಯಾಂಕ್ ಯು ಸೋ ಮಚ್ ನಮಗೆ. ಸೊ ನೋಡಿದ್ರಲ್ಲ, ಸೂಪರ್ ಆ್ಯಕ್ಟಿವ್ ಆಗಿ ಯಶವಂತ್ ಅವರು ಅವರ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸನ್ನು ಆ್ಯಂಡ್ ಸಜೆಷನ್ಸನ್ನು ತುಂಬಾ ಓಪನ್ ಅಪ್ ಆಗಿ ತುಂಬ ಹೇಳ್ಕೊಂಡಿದ್ದಾರೆ ನಮ್ಮ ಹತ್ರ. ಇನ್ನಷ್ಟು ಇದೇ ರೀತಿ ಪಾಡ್ಕಾಸ್ಟ್ಗಳಿಗೆ ನಮ್ಮ ಐರಾ TV ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.